ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಕ್ಕೆ ಆಗಲಿಲ್ಲ. ಹೆಂಗ್ ಸಿಕ್ಬಿಡ್ತು ಏನೋ ಒಂದು ಹೊಟ್ಟೆ ಉರಿ ಅವ್ರಿಗೆ ಜಾಸ್ತಿ, ರೌಡಿಸಮ್ ಜಾಸ್ತಿ. ಈಗ ಚಾಕು ತೋರಿಸ್ಬಿಟ್ಟು ಅವ್ರ ಮೊಬೈಲ್ನ ಕಿತ್ಕೊಂಡು ಮಾರ್ಬಿಟ್ಟು ಕುಡಿಯೋರು ಅಂತ ಹುಡುಗರಿಗೆ ಟ್ರೈನಿಂಗ್ ಮಾಡ್ಬೇಕಿತ್ತು ನಾವು. ಸೊ ಟ್ಯೂನ್ ಮಾಡಿ ಬೆಂಡೆತ್ತಿ ನಾವು ಲೋಕಲ್ ಎಲ್ಲ ನಮ್ಮ ಹತ್ರ ನಡೀತಿರ್ಲಿಲ್ಲ. ಅವ್ರು ಬಿ ಎಲ್ ಅಲ್ಲಿ ನೀವೆಲ್ಲ ಒಳಗ್ ಬಂದ್ರೆ ಸಾಕು, ಎಲ್ಲ ಬಿ ಎಲ್ ನೋಡ್ಕೊಂಡು ಎಲ್ಲ ನೋಡ್ಕೊಳ್ಳುತ್ತೆ. ಅಂದ್ರೆ ಯಾವ ಚಡ್ಡಿ ಬನಿಯಲ್ಲಿ ಬಂದ್ರೆ ಸಾಕು ಬಿ ಎಲ್ ಒಳಗಡೆ, ಮಿಕ್ಕಿ ಪ್ರತಿಯೊಂದು ಫೆಸಿಲಿಟೀಸು ಬಿ ಎಲ್ ಕೊಡುತ್ತೆ. ನಿಮ್ಗೆ ಯೂನಿಫಾರ್ಮ್ ಆಯ್ತಾ, ನಿಮ್ ಮೆಡಿಕಲ್ ಫೆಸಿಲಿಟೀಸ್ ಪೂರ್ತಿ ನಿನಗೆ, ನಿಮ್ಮ ಮಕ್ಳಿಗೆ, ನಿಮ್ ಪೇರೆಂಟ್ಸ್ಗೆ, ಡಿಪೆಂಡೆಂಟ್ಸ್ಗೆ ಎಲ್ಲರೂ ಎಷ್ಟೇ ಲಕ್ಷ ಆಗಲಿ ಮೆಡಿಕಲ್ ಫೆಸಿಲಿಟಿ ಕೊಡುತ್ತೆ. ಕ್ಯಾಂಟೀನ್ ಊಟ ಮಾಡುತ್ತೆ. ನಿಮ್ಗೆ ಮನೆ ಇಲ್ವಾ ಕ್ವಾರ್ಟರ್ಸ್ ಕೊಡುತ್ತೆ. ಅದೇ ಚೌಟ್ರಿ ಬೇಕಾ ಅದನ್ನು ಕೊಡುತ್ತೆ. ಕೇಳ್ಪಟ್ಟಂತೆ ನೀವು CLD ಅಂತ ಇದ್ದೀರಾ, ಲರ್ನಿಂಗ್ ಸೆಂಟರ್ ಅಲ್ಲಿ ಟೀಚ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಯಾಕೆ ನೀವು ಕಂಪನಿಗಲ್ವಾ ಸೆಲೆಕ್ಟ್ ಆಗಿದ್ದು? ಅಲ್ಲಿ ಟೆಕ್ನಿಷಿಯನ್ ಆಗಿ ಇರ್ಬೋದಾಗಿತ್ತಲ್ಲ, ಯಾಕೆ ಟೀಚಿಂಗ್ ಚೂಸ್ ಮಾಡಿದ್ರಿ? ಆ್ಯಕ್ಚುಲಿ ನಾನು ನೇವಲ್ ಡಿಪಾರ್ಟ್ಮೆಂಟ್ ಬಂದಾಗ ನಾನು ಬೆಂಗಳೂರು ಬಿಟ್ಟು ಆಚೆ ಹೋದೋಣ. ಫಸ್ಟ್ 2ನೇ ದಿವಸನೇ ಅಪಾಯಿಂಟ್ಮೆಂಟಿಗೆ 2ನೇ ದಿವಸನೇ ಕೊಚ್ಚಿನ ಕಳಿಸ್ಬಿಟ್ರು. ಅಲ್ಲಿ ಕೇರಳದಲ್ಲಿ ನ್ಯಾಷನಲ್ ಫಿಸಿಕಲ್ ಓಷನರಿ ಲ್ಯಾಬೊರೇಟರಿ ಅಂತಿದೆ, DRDO. ಅಲ್ಲಿ ಟ್ರಾನ್ಸ್ಫರ್ ಟೆಕ್ನಾಲಜಿ ನಡೀತಿತ್ತು. ಸಬ್ಮೆರಿನ್ದು ಒಂದು ಟ್ರಾನ್ಸ್ಡ್ಯೂಸರ್ ಮಾಡ್ತಿದ್ವಿ, ಅಲ್ಲಿ ಟ್ರಾನ್ಸ್ಫರ್ ಟೆಕ್ನಾಲಜಿ ನಡೀತಿತ್ತು. ನಮ್ಗೆ ಅಲ್ಲಿಗೆ ಹೋಗಿ ಆದಾಗ ನನಗೆ ಅಲ್ಲಿ ಇದು ವಾತಾವರಣ ಗೊತ್ತಿಲ್ಲ. ಊಟ ಪ್ರತಿ 20 ದಿವಸಕ್ಕೆ ಒಂದ್ಸಲ ಬರೋದು, ವಾಪಸ್ 2 ದಿವಸ ಅಷ್ಟೇ ಇದೆ, ಆಮೇಲೆ ವಾಪಸ್ ಕಳಿಸ್ಬಿಡೋರು. ಈ ಟೈಮಲ್ಲಿ ಏನಾಯ್ತು ಅಂತಂದ್ರೆ ಹಿಂಗೆ ಮಾಡ್ತಾರೆ 2-3 ಇಯರ್ಸ್ ಅಲ್ಲಿ ಕೆಲಸ ಮಾಡಿದೆ ನೇವಲ್ ಟ್ರಾನ್ಸ್ಡ್ಯೂಸರ್. ಅವಾಗ ಮನೆಯೊಳಗಡೆ ಒಂದು 2 ಇನ್ಸಿಡೆಂಟ್ ಆಗೋಯ್ತು. ತಂದೆಯವರು ಎಕ್ಸ್ಪೈರ್ಡ್ ಆಗೋದು, ಓಕೆ, ಮತ್ತೆ ತಮ್ಮ ಎಕ್ಸ್ಪೈರ್ಡ್ 26 ಇಯರ್ಸ್. ಒಂದು ವರ್ಷದಲ್ಲಿ ಚಿಕ್ಕ ಮೇಲೆ ಇಂಪ್ರೂವ್ ಆಗೋದು. ಮನೆಯೊಳಗಡೆ ನಮ್ಮ ತಾಯಿಯವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಸ್ವಲ್ಪ. ಮನೆಗೆ ನನಗೆ ಔಟ್ ಆಫ್ ಸ್ಟೇಷನು ಹೋಗಿ ಕಷ್ಟ ಆಗ್ತಿತ್ತು. ಮತ್ತೆ ನಂದು ಆಸೆ ಕೂಡ ಇತ್ತು, ನಾನು ಟೀಚಿಂಗ್ ಫೀಲ್ಡ್ಗೆ ಹೋಗಬೇಕು ಅಂತ. ಆ ಟೈಮಲ್ಲಿ ಏನಾಯ್ತು, CLD ಇಂದ, ಅಂದ್ರೆ ಇವಾಗ ಏನು LND ಇತ್ತು ಮುಂಚೆ, ಇವಾಗ CLD ಇಂದ ಸೆಂಟರ್ ಫಾರ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಅಲ್ಲಿಂದ ಇಂಟರ್ನಲ್ ಅಡ್ವರ್ಟೈಸ್ಮೆಂಟ್ ಬಂತು. ವರ್ಕಿಂಗಲ್ಲಿ ಹಾರ್ಡ್ ವರ್ಕರ್, ಅವತ್ತಿಂದನೂ ಕ್ಯಾಂಪಸ್ ಕಂಪ್ನಿಲಿ ಒಳ್ಳೆ ಹೆಸರು ತೊಗೊಂಡಿದ್ದೆ ಹಾರ್ಡ್ ವರ್ಕಿಂಗ್ ಮಾತ್ರ, ಇಲ್ಲೂ ಒಳ್ಳೆ ಹೆಸರು ಹಾರ್ಡ್ ವರ್ಕಿಂಗ್. ಸೊ ಅಲ್ಲಿ ಹೋಗ್ಬಿಟ್ಟು 15 ದಿವಸ ನಾನು ಇದರಲ್ಲಿ ಡ್ರೈ ಡಾಕ್ ಸಬ್ಮೆರಿನ್ ಒಳಗಡೆ ಅದನ್ನೆಲ್ಲ ಸಾಲ್ವ್ ಮಾಡಿ ಅದನ್ನು ಓಕೆ ಮಾಡಾದ್ಮೇಲಿಂದ ಮ್ಯಾನೇಜರ್ ಖುಷಿಪಟ್ಟು ಅವರು ಚಾಲೆಂಜ್ ಮಾಡಿದ್ರು, BA ಮಾಡುತ್ತೆ ಆ ಕೆಲಸ ಅಂತ. ಆ ಕೆಲಸ ಮಾಡಾದ್ಮೇಲೆ ನನಗೆ ಟ್ರಾನ್ಸ್ಫರ್ ಕೊಟ್ಟರು. ಆದರೆ ಹೇಳಿದ್ರು ಅವರು, ನೀನು ರಷ್ಯಾ ಕಳಿಸ್ತೀನಿ ಹೋಗ್ಬೇಡ ಅಂತ. ಇಲ್ಲ ಸರ್, ಮನೆ ಪರಿಸ್ಥಿತಿ ಹಿಂಗಿದೆ, ನಾನು ಸದ್ಯಕ್ಕೆ ಹೋಗಲೇಬೇಕು ಅಂತೇಳಿ ಅಲ್ಲಿ ನಾನು ಟ್ರೈನಿಂಗ್ಗೆ 2005ನೇ ಇಸ್ವಿಗೆ ಬಂದೆ. 2002ನೇ ಇಸ್ವಿ ಅಪಾಯಿಂಟ್ಮೆಂಟ್ ಆಗಿದ್ದು, 2005ನೇ ಇಸ್ವಿಗೆ ನಾನು ಇದಕ್ಕೆ CLDಗೆ ಇನ್ಸ್ಟ್ರಕ್ಟರ್ ಆಗಿದ್ದೆ. ಓಕೆ ಸರ್, ಹೇಳಿದ್ರಿ ತಂದೆನ ಕಳ್ಕೊಂಡೆ, ತಮ್ಮನ್ನ ಕಳ್ಕೊಂಡೆ. ಆ ಡೇಸ್ ಯಾವ ಥರ ಇತ್ತು ಸರ್? ಅವಾಗ ನಿಮ್ಮ ಪರಿಸ್ಥಿತಿ ಹೆಂಗಿತ್ತು? ಮನಸ್ಥಿತಿ ಏನು ಹೇಳಿದೆ ಹೇಳಿ, ಇವಾಗ ತಂದೆ ಅದು ಒಂದು ಬೆನ್ನೆಲುಬು. ಅವರು ನನಗೆ ಇನ್ನೊಂದೇನು ಬೇಜಾರು ಅಂದರೆ, ನಾನು ಅವತ್ತು ಕೇರಳಕ್ಕೆ ಹೋಗೋ ದಿವಸ ನಮ್ಮ ತಂದೆಗೆ ಹೇಳ್ಬಿಟ್ಟು ಹೋಗಿಲ್ಲ, ಬರೋಷ್ಟರಲ್ಲಿ ತಂದೆ ಇಲ್ಲ. ಅವ್ರಿಗೆ ಒಂದೇನು ಖುಷಿ ಅಂದರೆ ನಾನು ಯೂನಿಫಾರ್ಮ್ ಹಾಕಿದ್ದು ಒಂದು ಖುಷಿ, ಯಾಕಂದರೆ ಅವರು ಅಲ್ಲೇ BL ಕೆಲಸ ಮಾಡ್ತಿದ್ರು. ಸೊ ನಾನು ಅವ್ರಿಗೆ ಕಾಲಿಗೆ ಬಿದ್ದು ಆಯಿತಾ, ಅವತ್ತು ಅವ್ರ ಕಣ್ಣಲ್ಲಿ ನೀರು ನೋಡಿದೆ. ಯಾಕಂದರೆ ನನ್ನ ಮಗ ಒಂದು BL ಅಪಾಯಿಂಟ್ಮೆಂಟ್ ಆದ ಅಂತ ಅವ್ರಿಗೊಂದು ಸಂತೋಷ ಇತ್ತು. ಆ ಸಂತೋಷ ಒಂದು ಇವತ್ತು ನೆನಪಿದೆ. ಆಮೇಲೆ ನನ್ನ ತಮ್ಮ ಅವನು CDOT ಅಲ್ಲಿ ಕೆಲಸ ಮಾಡಿ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್. ಅವನೇನು ಮಾಡ್ದ, BMS ಕಾಲೇಜಲ್ಲಿ ಯೂನಿ ಕಾಲೇಜ್ ಮಾಡ್ತಿದ್ದ. ಅವನು ಆ ಯೂನಿ ಕಾಲೇಜ್ ಮಾಡಬೇಕಾದ್ರೆ ಅವನಿಗೆ ಬೆನ್ನಲ್ಲಿ ಏನೋ ಪೇಯ್ನ್ ಆಯಿತು ಅಂತೇಳಿ ಡಾಕ್ಟರ್ ಹತ್ರ ತೋರಿಸಿದ್ಕೆ ಅದು ಕ್ಯಾನ್ಸರ್ ಆಗಿ ಅವನಿಗೆ ಲಂಗ್ಸ್ ಹರಡಿ ಈಗ ನೀವು ನಮ್ಮ ಜೊತೆ ನನ್ನ ತಂಗಿ ಹೋಗಿದ್ದಾಳೆ. ಅವಳು ಚೆನ್ನಾಗಿ ಓದ್ಕೊಂಡಿದ್ದೆ, ಅವಳು ಡಾಕ್ಟರ್ ಡಾಕ್ಟರ್, ಅವಳು ಅವ್ರ ಕ್ಲಿನಿಕ್ ಓನ್ ಕ್ಲಿನಿಕ್ ಇದೆ, ಚೆನ್ನಾಗಿದೆ. BL ಕೆಲಸ ತಗೊಂಡ್ರಿ ಇಲ್ವಾ ಕಷ್ಟಪಟ್ಟು? ಅದಾದ್ಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ ಮತ್ತು ರಿಲೇಟಿವ್ಸಲ್ಲಿ ಯಾವ ಥರ ರಿಯಾಕ್ಷನ್ ಇತ್ತು ಬಿಫೋರ್ ಆಫ್ಟರ್? ರಿಲೇಷನ್ಸಲ್ಲಿ ಅಂದರೆ ಅಬ್ವಿಯಸ್ಲಿ ನಮ್ಮ ತಂದೆ ತಾಯಿಯವರೆಲ್ಲ ತುಂಬ ಸಂತೋಷ ಪಡ್ತಿದ್ರು. ಆದರೆ ಫ್ರೆಂಡ್ಸ್ಗಳು ನಾವು 5 ಜನ ಏನು ಓದಿದ್ವಿ, ಅದು ನಾನು ಒಬ್ಬನಿಗೆ ಕೆಲಸ ಸಿಕ್ಕಿದ್ದು. ನಾನು ಹೇಳಿದ್ನಲ್ಲ, ಅವರು 12 ಗಂಟೆ ಮಲಗಿಬಿಡೋರು ಅಷ್ಟಿದ್ದಿಲ್ಲ. ಆ 4 ಜನ ಕೆಲಸ ಸಿಕ್ಕಿಲ್ಲ. ಕೆಲಸ ಸಿಕ್ಕಿದ್ದಿಲ್ಲ ಅಂದರೆ ಮಾತಾಡೋದೇ ಬಿಟ್ಬಿಟ್ರು ನನ್ನ ಜೊತೆ. ಕೆಲಸ ಸಿಕ್ಕಿಲ್ಲ ಅನ್ನೋ ಒಂದೇ ಕಾರಣಕ್ಕೆ. ನಿಮ್ಗೆ ಗೊತ್ತಲ್ಲ, 3 Idiots ಅಲ್ಲಿ ಇದ್ದಂಗೆ, ಯಾವ ಫ್ರೆಂಡ್ ಯಾರೋ ಒಬ್ಬ ಇಂಪ್ರೂವ್ ಆಗ್ಬಿಟ್ರೆ ಮಿಕ್ಕಿದವ್ರಿಗೆಲ್ಲ ಅದು ಕೋಪ ಜಾಸ್ತಿ ಇರುತ್ತೆ. ಹಂಗೆ ಮೋಸ್ಟ್ಲಿ ಓದೋವಾಗೆಲ್ಲ ಚೆನ್ನಾಗಿ ಮಗ ನಾವು ಸೆಟ್ಲ್ ಆಗೋಣ ಅಂತಾನೆ ಮಾಡಿ, ಸೆಟ್ಲ್ ಆದ್ರೂ ಅಂತ ಯಾರು ಖುಷಿ ಪಟ್ಟು ಒಬ್ರು? ಖಂಡಿತ ಇಲ್ಲ. 4 ಜನನು ಮಾತು ಬಿಟ್ಬಿಟ್ರು, ನಿಧಾನ ಸ್ಲೋ ಆಗಿ ಡಿಟ್ಯಾಚ್ ಆಗ್ಬಿಟ್ರು. ಯಾರು ನನಗೆ ಆಮೇಲಿಂದ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಕ್ಕೆ ಆಗಲಿಲ್ಲ. ಅವ್ರಿಗೆ ಏನೋ ಒಂದು ಸಂಕೋಚ, ಇವನು ಹೆಂಗ್ ಸಿಕ್ಬಿಡ್ತು, ಏನೋ ಒಂದು ಹೊಟ್ಟೆ ಉರಿ ಅವ್ರಿಗೆ, ಏನೋ ಹಿಂಗೆ ಸಿಕ್ಬಿಡ್ತಲ್ಲ, ನಾವೆಲ್ಲ ಹಿಂಗೆ ಆಗುತ್ತಲ್ಲ. ತಿರ್ಗಾ ಅವ್ರು ಪ್ರಯತ್ನ ಪಟ್ಟು ನಾವು ನನ್ನನ್ನು ಫಾಲೋ ಮಾಡ್ಕೊಂಡು ಬರಲಿಲ್ಲ. ಅವ್ರು ಅಲ್ಲಲ್ಲೇ ಬಿಸ್ನೆಸ್ಗಳು ಅಂತ ಪ್ರೈವೇಟ್ ಕಂಪ್ನಿಗಳಲ್ಲಂತೆ ಇವತ್ತು ಕಷ್ಟಪಡ್ತಾ ಇದ್ದಾರೆ.
ಓಕೆ. ರಿಲೇಟಿವ್ಸ್ ಅಲ್ಲಿ ರಿಲೇಟಿವ್ಸ್ ಇವಾಗ ನಮ್ಮ ತಂದೆ ತಾಯಿಯವರೆಲ್ಲ ಖುಷಿ ಪಟ್ಟೆ ಪಡ್ತಾರೆ. ಬಟ್ ಆಚೆ ಕಡೆಯವ್ರಿಗೆ ಆಬ್ವಿಯಸ್ಲಿ ಮರ್ಯಾದೆ ಜಾಸ್ತಿ ಆಗುತ್ತೆ. ಗೌರ್ಮೆಂಟ್ ಜಾಬ್ ಸಿಕ್ಕಿದ ಮೇಲಿಂದ ಅವಾಗ ಹುಡುಗನ್ ನೋಡೋಂಥ ದೃಷ್ಟಿನೇ ಚೇಂಜ್ ಆಗುತ್ತೆ. ಅವ್ರನ್ನ ಓಕೆ ಇವನೊಬ್ಬ ಕೇಪಬಲ್ ಪರ್ಸನ್, ಈಸ್ ಎ ಸಕ್ಸಸ್ಫುಲ್ ಪರ್ಸನ್, ಬಿಕಾಸ್ ಇಟ್ ಈಸ್ ಒನ್ ಆಫ್ ದಿ ಸಕ್ಸಸ್ ಅಲ್ವಾ. ಬಿ ಎಲ್ ಅಂತ ಒಳ್ಳೆ ಕಂಪ್ನಿ ಕೆಲಸ ಸಿಗೋದು ಒಂದು ಸಕ್ಸಸ್. ಯಾವ ಏಜ್ ಅಲ್ಲಿ ನೀವು ಕೆಲಸ ಪಡ್ಕೊಂಡ್ರಿ ಸರ್? ನಾನು ಟ್ರೈನಿಂಗ್ ಆಗಿ ನಾನು 6 ವರ್ಷ ಕ್ಯಾಡ್ಬರ್ಸ್ ಕಂಪ್ನಿಲಿ 6 ವರ್ಷ ಕಷ್ಟಪಟ್ಟಿದ್ದೀನಿ ಬಿ ಎಲ್ ಬರಬೇಕು ಅಂತ. ಸೊ ಬಿ ಎಲ್ ಬರೋದು 28 ಇಯರ್ಸ್, 28ನೇ ವರ್ಷಕ್ಕೆ ನಾನು ಬಿ ಎಲ್ ಬಂದೆ. ಓಕೆ. ಅಷ್ಟರಲ್ಲಿ ನಿಮಗೆ ಮದುವೆ ಆಗಿತ್ತಾ ಏನು ಸರ್? ಇಲ್ಲ ನಾನು ಮದುವೆ ಆಗಿದ್ದು ಲೇಟು, ಯಾಕೆ ನನ್ನ ಸಿಸ್ಟರ್ ಇದ್ರು ಮದುವೆ ಆಗಲಿಕ್ಕೆ. ಸೊ ಮದುವೆ ಆಗಿದ್ದು ಲೇಟ್. 2007ನೇ ಇಸ್ವಿ ಮದುವೆ ಆಗಿದ್ದು. 2007ನೇ ಇಸ್ವಿ ಮದುವೆ. ಸರ್ ನೀವು ಕಂಪ್ನಿನಲ್ಲಿ ವರ್ಕ್ ಮಾಡೋದಕ್ಕಿಂತ ಇನ್ಸ್ಟ್ರಕ್ಟರ್ ಆಗಿ ವರ್ಕ್ ಮಾಡೋದು ಇಷ್ಟ ಅಂತ ಹೇಳ್ತಾ ಇದ್ರಿ. ಮ್ಯಾಂಗೋ ಮ್ಯಾನೇಜರ್ ಪರ್ಮಿಷನ್ ತಗೊಂಡ್ಬಿಟ್ರಿ. ಆಮೇಲೆ ಯಾವ ಥರ ಸರ್ ಇತ್ತು ಅಲ್ಲಿ ಇನ್ಸ್ಟ್ರಕ್ಟರ್ ಆಗಿ ವರ್ಕ್ ಮಾಡೋದು ಈಸಿ ಅನ್ನಿಸ್ತಾ? ನಾನು ಟ್ರೈನಿಂಗ್ ಪೀರಿಯಡಲ್ಲಿ ಇಂದಾಗಲೂ ನಾನು ಇನ್ಸ್ಟ್ರಕ್ಟರ್ಗಳ ಜೊತೆ ನಾನು ಕ್ಲೋಸ್ ಆಗಿದ್ದೆ. ನಾನು ಹೇಳ್ತೀನಲ್ಲ, ನಾನು ಇನ್ಸ್ಟ್ರಕ್ಟರ್ಗಳು ತುಂಬ ಹೆಲ್ಪ್ ಮಾಡಿದ್ರು ನನಗೆ ಅಂತ ಹೇಳಿದ್ರು. ಸೊ ನಾನು ಇನ್ಸ್ಟ್ರಕ್ಟರ್ ಆಗಬೇಕು ಅನ್ನೋದೊಂದು ಆಸೆನೂ ಇತ್ತು ನನಗೆ. ಅದೇ ಟೈಮಲ್ಲಿ ಇಂಟರ್ನಲ್ ಅಡ್ವರ್ಟೈಸ್ಮೆಂಟ್ ಬೇರೆ ಬಂತು, ಮನೆ ಪರ್ಚೇಸ್ ಇರಲಿಲ್ಲ. ಸೊ CLD ಬಂದೆ. 2003ನೇ ಇಸ್ವಿಗೆ CLD ಬಂದೆ. CLD ಬಂದಿದ್ದ ಮೊದಲನೇ ಕೆಲಸ ನಾನು ಮಾಡಿದ್ದೇನು ಅಂತಂದರೆ, ನಾನು MCAನ ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದೆ. ಯಾಕೆ ಓದೋಕ್ಕೆ ಟೈಮ್ ಸಿಕ್ತು, ಆಮೇಲೆ ಮಕ್ಕಳ ಜೊತೆ ಎಲ್ಲನೂ ಬೆರೆಯೋಕ್ಕೆ ಟೈಮ್ ಆಯಿತು. ಸ್ವಲ್ಪ ಚಾಲೆಂಜಸ್ಗಳಿತ್ತು. ಈ ಹುಡುಗರೆಲ್ಲನೂ ಏನೋ ಅಂತಂದರೆ ಫುಲ್ ಟೈಮ್ ಹುಡುಗರು ಅಂತ ಬರ್ತಾರೆ. SLC ಪಾಸು, PUC ಫೇಲು, ಡಿಪ್ಲೊಮಾ ಫೇಲ್ ಹುಡುಗರು ಎಂಪ್ಲಾಯ್ಸ್ ಮಕ್ಕಳು ಬರ್ತಾರೆ. ಅವರೆಲ್ಲ ಸ್ವಲ್ಪ ರಫ್ ಜಾಸ್ತಿ, ರೌಡಿಸಮ್ ಜಾಸ್ತಿ. ಈ ST ಹುಡುಗರು ಅಂತಾರೆ, IT ಮುಗಿಸ್ಕೊಂಡು ಟ್ರೈನಿಂಗ್ ಬರೋ ಹುಡುಗರು ಬೇರೆ, ಫುಲ್ ಟೈಮ್ ಹುಡುಗರು ಬೇರೆ. ನಾನು ಮಾಡಿದ ಫುಲ್ ಟೈಮ್ ಇಲ್ಲ. ಸೊ ಏನಾಗುತ್ತೆ ಅಂದರೆ, ಈ ST ಹುಡುಗರಿಗೆ ಬಂಸರ್ದಲ್ಲಿ ಬಂದಾಗ ಅವರು ಆ ಕಡೆ ರೋಡಲ್ಲಿ ಓಡಾಡ್ಬೇಕಾದ್ರೆ ಚಾಕು ತೋರಿಸ್ಬಿಟ್ಟು ಅವ್ರ ಮೊಬೈಲ್ನ ಕಿತ್ಕೊಂಡು ಮಾರ್ಬಿಟ್ಟು ಕುಡಿಯೋರು ಅಂಥ ಹುಡುಗರಿಗೆ ಟ್ರೈನಿಂಗ್ ಮಾಡಬೇಕಿತ್ತು ನಾನು. ಸೊ ಅಂಥ ಹುಡುಗರೆಲ್ಲ ಬಂದಿದ್ರು. ಅವ್ರನ್ನೆಲ್ಲನೂ ಇವತ್ತೆಲ್ಲ ಒಳ್ಳೊಳ್ಳೆ ಕಡೆ ಸೆಟ್ಲ್ ಆಗಿದ್ದಾರೆ. ಅವ್ರನ್ನ 3 ವರ್ಷ ಚೆನ್ನಾಗಿ ಟ್ಯೂನ್ ಮಾಡಿ ಬೆಂಡೆತ್ತಿ ಇವತ್ತು ಒಳ್ಳೊಳ್ಳೆ ಕಡೆ BH ಇದ್ದಾರೆ. ತುಂಬ ಕಡೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ಈ ತರ ಪೋಲಿ ಹುಡುಗರನ್ನ ಟ್ರೈನ್ ಅಪ್ ಮಾಡ್ಬೇಕಂದ್ರೆ ಧೈರ್ಯ ಇರಬೇಕು. ನಿಮ್ಗೆ ಹೆಂಗಿತ್ತು? ಅಲ್ಲ, ನಾವು ಲೋಕಲ್ ಅಲ್ಲ. ಸೊ ನಾವು ಇದೇ ಏರಿಯಾದಲ್ಲಿ ಇದ್ದಿದ್ರಿಂದ ನನಗೆ ಆ ಧೈರ್ಯ ಇತ್ತು. ಸೊ ನಾವು ನಾ ಹೇಳದಲ್ಲ, SLC PUC ಅದೇ ಗಿರಾಕಿ ಬಿಡಿ ನಾವು. ಸೊ ನಮಗೂ ಇದಿತ್ತು. ಅವೆಲ್ಲ ನಮ್ಮ ಹತ್ರ ನಡೀತಿರ್ಲಿಲ್ಲ. ಅವ್ರದ್ದೇನೇನು ಮುಂಚೆನೆ ಅವ್ರನ್ನ ಏನ್ ಗೊತ್ತಾ, ಸ್ಟಾರ್ಟಿಂಗ್ ಬಂದಿದ ತಕ್ಷಣನೇ ಅವನ್ನ ಫಸ್ಟ್ ಟ್ಯೂನ್ ಮಾಡ್ಬಿಡ್ತೀವಿ. ನಾಡು ಹಿಂಗಿದೆ, ಈ ರೀತಿ ಇರಬೇಕು, ಡಿಸಿಪ್ಲಿನ್ ಹಿಂಗೆ ಎಲ್ಲ ಫಸ್ಟ್ ಹೇಳ್ಬಿಟ್ರೆ ಅವ್ರು ಕೇಳ್ತಾರೆ. ಇಲ್ಲ, ಅವ್ರನ್ನ ಸ್ವಲ್ಪ ಲೂಸ್ ಬಿಟ್ರೆ ಅವ್ರು ನಮ್ಮನೆ ಬಾಗುರು ಅಂತಾರೆ ನಮ್ಮನೆ. ಹಂಗೆ ಕರೆಕ್ಟ್. ಇಲ್ಲಿವರೆಗೂ ಎಷ್ಟು ಬ್ಯಾಚ್ ನೀವು ಹ್ಯಾಂಡಲ್ ಮಾಡಿದ್ರೆ? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಇರ್ಬೋದು ಸರ್? 2003ರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಲ್ಲಿ ಪ್ರತಿ ವರ್ಷ 340 ಜನ ಹುಡುಗರು ಪ್ಲಸ್ ಪಾಸ್ ಅಂತ ಬರ್ತದೆ. ಕಂಪ್ಯೂಟರ್ ಹುಡುಗರು ಒಂದು 50 ಜನ. ಸೊ ಇದನ್ನೆಲ್ಲ ಸೇರ್ಕೊಂಡು 5-6 ಸಾವಿರ ಜನ ತನಕ ಇಲ್ಲಿವರೆಗೂ ಟ್ರೈನ್ ಮಾಡಿದ್ವಿ. ಸೂಪರ್ ಸರ್. 5-6 ಸಾವಿರ ಜನ. ಇಷ್ಟು 5-6 ಸಾವಿರ ಜನರಲ್ಲಿ ಗೌರ್ಮೆಂಟ್ ಕೆಲಸ ತಗೊಂಡಿರೋರು ನಿಮಗೆ ಮತ್ತೆ ಬಂದು ಹೇಳಿದಾರ ತಗೊಂಡಿದೀವಿ ಏನು ಅಂತ ಏನಾದ್ರು? ತುಂಬಾ ಜನ ಇದ್ದಾರೆ. ನಮ್ಮ BL ಅಲ್ಲೇ ಹತ್ತತ್ರ ಒಂದು 100 ಜನ ಇದ್ದಾರೆ ನಮ್ಮ ಹುಡುಗರು. ISROದಲ್ಲಿ ಇದ್ದಾರೆ, ಆಮೇಲಿಂದ BH ಅಲ್ಲಿ ಒಂದು ಸ್ವಲ್ಪ ಜನ ಹುಡುಗರು ಇದ್ದಾರೆ, ಮೆಟ್ರೋದಲ್ಲಿ ಇದ್ದಾರೆ, ಆಮೇಲಿಂದ ಇದು ವಿಶ್ವೇಶ್ವರ ಮ್ಯೂಸಿಯಂ ಅಲ್ಲಿ ನಮ್ಮ ಹುಡುಗರು ಇದ್ದಾರೆ. ತುಂಬಾ ಕಡೆ ಇದ್ದಾರೆ. ಎಲ್ಲ ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ. ತುಂಬಾ ಜನ ಇದ್ದಾರೆ. ಯಾವ ತರ ಅನಿಸ್ತಾ ಇದೆ ಸರ್, ಇಷ್ಟು ಜನ ನಿಮ್ಮ ಹತ್ರ ಟ್ರೈನ್ ಮಾಡ್ಕೊಂಡು ಹೋಗಿರೋ ಹುಡುಗರು ಇವಾಗ ಒಂದು ಒಳ್ಳೆ ಕಂಪ್ನಿನಲ್ಲಿ ಎಂಪ್ಲಾಯ್ಸ್ ಆಗಿದ್ದಾರೆ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಫೀಲ್ ಯಾವ ತರ ಇದೆ? ರೀಸೆಂಟ್ ಆಗಿ ಲಾಸ್ಟ್ ಬ್ಯಾಚ್ ಅಲ್ಲಿ 14 ಜನ ಹುಡುಗರು ಬಂತು. ಎಲ್ಲ BL ಎಂಪ್ಲಾಯ್ಸ್ ಆದ್ರು ಹುಡುಗರು ಬಂದಾಗ ಅದೇ ಅವ್ರು ನನ್ನ ಹತ್ರ ಹೇಳಿದ್ರು, ಸರ್ ನೀವು ಕೊಡ್ತಿದ್ದ ಮೋಟಿವೇಶನ್ ಇವತ್ತು ನಾವು ಇಲ್ಲಿ ಬರೋಕ್ಕೆ ಕಾರಣ. ಯಾಕೆಂದ್ರೆ ನೀವು ನಿಮ್ಮ ಅನುಭವಗಳು ಹೇಳಿದ್ರಲ್ಲ, ಅದು ನಾವು ಸ್ಫೂರ್ತಿಯಾಗಿ ತಗೊಂಡು ಇವತ್ತು ಈ ಮಟ್ಟದಲ್ಲಿ. ಯಾಕಂದ್ರೆ ನಾನು 10th ಅಲ್ಲಿ ತುಂಬಾ ಕಮ್ಮಿ ಪರ್ಸೆಂಟೇಜು, ನಾನು ಓದ್ತಾನೆ ಇರಲಿಲ್ಲ. ನೀವು ಯಾವಾಗ ನಿಮ್ಮದು ಪರ್ಸೆಂಟೇಜ್ ಕಮ್ಮಿ ಆದರೂ ನೀವು ಈ ಮಟ್ಟದಲ್ಲಿ ಬಂದಿದ್ದೀರಾ ಅಂತ ನೀವು ಹೇಳಿದ ಮೇಲಿಲ್ಲ ನಾವ್ಯಾಕೆ ಪ್ರಯತ್ನ ಪಡಬಾರ್ದು ಅಂತೇಳಿ ನಾನು ಕೂತ್ಕೊಂಡು 6 ತಿಂಗಳು ಮನೇಲೇ ಕೂತ್ಕೊಂಡು ಓದಿ ನಾನು ಇವತ್ತು ಅಪಾಯಿಂಟ್ಮೆಂಟ್ ಆಗಿದ್ದೀನಿ ಸರ್, ಥ್ಯಾಂಕ್ಸ್ ಅಂತ ಬಂದಿದ್ದೀನಿ. ಸೂಪರ್ ಸರ್. ಇಲ್ಲಿ ಇನ್ನೊಂದು ವಿಷಯ ಮೆನ್ಷನ್ ಮಾಡಬೇಕು ಅಂದ್ಕೊತೀನಿ. ಸರ್ ಯಾರು ಅಲ್ಲ, ನನಗೂ ಕೂಡ ಇನ್ಸ್ಟ್ರಕ್ಟರೇ ಆಗಿದ್ರು. ನನಗೂ ಟ್ರೈನ್ ಅಪ್ ಮಾಡಿ ನಾನು ಒಂದು ಜೀವನದಲ್ಲಿ ಸೆಟ್ಲ್ ಆಗೋಕ್ಕೆ ಅವರು ಕೂಡ ಮೋಟಿವೇಶನು. ಅವ್ರು ಹೇಳಿದ್ರಲ್ಲ, ಅವರು ಹೇಳ್ತಾ ಇದ್ರು ಮೋಟಿವೇಶನ್ ಕೊಡ್ತಾರೆ. ಇವರು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡೋವಂಥ ಮನುಷ್ಯ. ಏನಿದ್ರು ಸ್ಟ್ರೈಟ್ ಫಾರ್ವರ್ಡು ಪ್ರಾಕ್ಟಿಕಲ್ ಆಗಿ ಹೇಳ್ಬಿಡ್ತಾರೆ. ಇವ್ರು ಮಾಡಿ ನನಗೆ ಹೇಳ್ಕೊಟ್ಟಿರೋದೇನಂದರೆ, ಆಗ ಮೆಡಿಟೇಷನ್ ಮಾಡಿಸೋರು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋಕ್ಕೆ. ಮತ್ತು ಅವ್ರು ಹೇಳ್ತಾ ಇದ್ದದ್ದು ವರ್ಡ್ಸ್ ತುಂಬ ಇಂಪ್ರೆಸಿವ್ ಆಗಿರೋದು. ಅವ್ರು ಇವಾಗ ಅದು ಆ್ಯಕ್ಚುಲಿ ಇವಾಗ ಮಾತಾಡ್ತಾ ಇದ್ರೆ ಅವರು ಯಾಕೆ ಆ ಥರ ಎಲ್ಲ ಹೇಳಿದ್ರು ಅಂತ ನನಗೆ ಅರ್ಥ ಆಗ್ತದೆ. ಒಂದು ಇಂಪ್ರೆಸಿವ್ ಸ್ಟೋರಿ ನಾನೊಂದು ಚಿಕ್ಕದು ಹೇಳ್ತೀನಿ. ಅವರು ಮೇ ಬಿ ಅವ್ರ ತಂದೆನ ಆ ಟೈಮಲ್ಲಿ ಕಳ್ಕೊಂಡಿದ್ದರಿಂದ ಅದನ್ನು ನಮಗೆಲ್ಲ ಹೇಳ್ಕೊಡ್ತಾ ಇದ್ರು ಅನಿಸುತ್ತೆ. ಅವ್ರು ಹೇಳ್ತಾ ಇದ್ರು ಏನಂತ,
ಸೊ ತಂದೆ ತಾಯಿ ಇರೋವಾಗಲೇ ನೀವು ಬೇಗ ಸೆಟ್ಲ್ ಆಗಿ ನಿಮ್ಮ ದುಡ್ಡಲ್ಲಿ ಅವ್ರಿಗೆ ಖುಷಿ ಪಡಿಸಿ ಅವ್ರ ಆನಂದ, ನೀವು ಚೆನ್ನಾಗಿ ಯಾವತ್ತೋ ಅವ್ರು ಡಿಲೇ ಮಾಡಿಕೊಂಡು ಅವ್ರು ನಿಮ್ಮ ಕಷ್ಟದಲ್ಲೇ ಅವ್ರನ್ನ ಏನು ನೋಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಫೀಲ್ ಹೆಂಗಿರುತ್ತೆ ಗೊತ್ತಾ. ಸೊ ಅವ್ರನ್ನ ಸ್ವಲ್ಪ ನೆಮ್ಮದಿಯಾಗಿ ನೋಡ್ಕೊಳ್ಳೋಕ್ಕೆ ಬೇಗ ಸೆಟ್ಲ್ ಆಗಿ ರೆಸ್ಪಾನ್ಸಿಬಲ್ ಆಗಿರಿ ಅಂತ ಹೇಳ್ಕೊಡ್ತಾ ಇದ್ರು. ಅದರ ಅರ್ಥ ಈಗ ಅರ್ಥ ಆಗ್ತಾಯಿದೆ. ನಿಜ ಸರ್, ನನಗೆ ಆ ಮಾತು, ನಾನು ನಿಮ್ಮನ್ನು ಮತ್ತೆ ಮೀಟ್ ಮಾಡೋಕೆ ಒಂದು 10 ವರ್ಷ ಗ್ಯಾಪ್ ಆಯಿತು, ಆದರೆ ಅದು ಯಾವತ್ತೂ ಇದೆ. ಮತ್ತು ನಾನು ನನ್ನ ಜೊತೆಲಿ ಯಾರೇ ಇದ್ರು ಕೇಳ್ತಾ ಇರ್ತೀನಿ, ಉಮಾಶಂಕರ್ ಸರ್ ಹೇಗಿದೆ, ಯಾರನ್ನ ಮರೀಲಿ ನಿಮ್ಮ ಹೆಸರು ಮರೆಯೋಕ್ಕಾಗಲ್ಲ. ಯಾಕಂದರೆ ಇವಾಗ ನೀವು ಹೇಳಿದ್ರಲ್ಲ 5,000 ಜನರಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ ಅನ್ಸುತ್ತೆ. ನೀವು ಒಂಥರ ಸ್ಟ್ರಿಕ್ಟ್ ಮಾಸ್ಟರು ಮತ್ತೆ ರಿಯಲ್ ಮಾಸ್ಟರ್. ಒಬ್ಬ ಟೀಚರು ನಿಜವಾದ ಸಾರ್ಥಕತೆ ಯಾವಾಗ ಅಂದರೆ ಅವ್ನು ಮಾಡಿರೋಂಥ ಪಾಠ ಆಗಿರ್ಬೋದು ಏನಲ್ಲಿ ಅದು ಅಳವಡಿಸ್ಕೊಂಡು ಅವ್ರ ಜೀವನದಲ್ಲಿ ಸೆಟ್ಲ್ ಆಯಿತು ಅಂದರೆ ಅವ್ರು ಸಿಕ್ಕಿದಾಗ ನಮ್ಗೆ ಈ ಥರ ಸೆಟ್ಲ್ ಆಗಿದ್ದೀನಿ ಸರ್ ಅಂತಾರಲ್ಲ, ಅದಕ್ಕಿಂತ ಖುಷಿ ಕೊಡೋದು ಯಾವುದಿಲ್ಲ. ನಮ್ಗೆ ಇನ್ನೇನು ಬೇಡ, ನಾವು ಪಾಠ ಮಾಡಿರ್ತೀವಲ್ಲ ಆ ಮಕ್ಳುಗಳು ಚೆನ್ನಾಗಿ ಸೆಟ್ಲ್ ಆಗೋದು ಜೀವನದಲ್ಲಿ, ಚೆನ್ನಾಗಿ ಕಡೆ ಓದಿ ಅವ್ರು ಇಂಪ್ರೂವ್ ಆಗಬೇಕು ಅನ್ನೋದು ಬಿಟ್ಟರೆ ಏನಿಲ್ಲ. ಕರೆಕ್ಟ್ ಸರ್, ನೀವು ಗುರು ಅಂತ ಚೂಸ್ ಮಾಡಿ ಕರೆಕ್ಟಾಗಿ ಆ ಗುರುವಿಗೆ ಹೆಸರಿಗೆ ಕರೆಕ್ಟಾಗಿ ಬೆಲೆ ಬರೋ ಥರ ನಡ್ಕೊಂಡಿದ್ದೀರ. ನಿಜ, ತುಂಬ ಸಂತೋಷ. ಮತ್ತು ಸರ್ ಅಲ್ಲಿ ಯಾವ ಥರ ಸ್ಟೂಡೆಂಟ್ಸ್ನ ನೀವು ಫೇಸ್ ಮಾಡಿದ್ರಿ? ತುಂಬ ಪ್ರಾಬ್ಲಮ್ಸ್ ಕೊಟ್ಟಂಥ ಸ್ಟೂಡೆಂಟ್ಸ್ ಯಾರಾದರೂ ಇದ್ದಾರಾ? ಸ್ಟೂಡೆಂಟ್ಸ್ ಅದೇ ಹೇಳಿದ್ನಲ್ಲ, ತುಂಬ ಜನ ಇದ್ದಾರೆ. ಕೆಲವರು TV9 ಬಂದಿರೋಂಥ ಹುಡುಗರೆಲ್ಲ ಇದ್ದಾರೆ. ಆವಾಗ TV9 ಅಂತ ಬರ್ತಿತ್ತಲ್ಲ, ಅದೆಲ್ಲ ರೌಡಿಗಳೆಲ್ಲ ಟ್ರೈನ್ ಮಾಡಿದ್ದೀವಿ. ಒಂದು ಹುಡುಗ ಇದ್ದ, ಆ ಹುಡುಗ ತಂದೆ ಕಳ್ಕೊಂಡಿದ್ದ. ಅವ್ರ ತಾಯಿ ಬಂದು ಇಲ್ಲಿ ಕ್ಯಾಶುವಲ್ ಕೆಲಸ ಮಾಡ್ತಿದ್ರು. ಅವ್ರು ದಿನ ಬಂದು ಅವ್ನು ಸ್ವಲ್ಪ ಕೋಪಿಷ್ಟ ಜಾಸ್ತಿ. PUC ಮಾಡ್ತಿದ್ದ, ಅವನು PUC ಫೇಲ್ ಆಗಿತ್ತು. ಇಲ್ಲಿ ಬಂದು ಫುಲ್ ಟೈಮ್ ಸೇರ್ಕೊಂಡಿದ್ದ. ಅವಾಗ ಏನಾಯ್ತು ಅಂತಂದ್ರೆ ಒಂದ್ ದಿವಸ ನಮ್ಮ ಒಬ್ರು ಇವರು ಸಬಾರ್ಡಿನೇಟ್ ಒಬ್ರು ಇದ್ದಾರೆ, ಇನ್ಸ್ಟ್ರಕ್ಟ್ರು, ಏನೋ ಬೈದ್ಬಿಟ್ರು ಅಂತ ನಾನು ಟ್ರೈನಿಂಗ್ ಬರಲ್ಲ ಅಂತ ಕೂತ್ಬಿಟ್ಟಿದ್ದೆ, ಮನೆಗೆ ಹೋಗಿ ಕೂತ್ಬಿಟ್ಟಿದ್ದೆ. ಅವ್ರ ತಾಯಿ ಬಂದು ಹತ್ರ ಈ ಥರ ಹಂಗ್ಬಿಟ್ಟಿದೆ, ಹಿಂಗಾಗಿದೆ ಅಂತ. ಅವಾಗ ನಮ್ಮ ನಾವು ಅವರಿಬ್ರು ನನ್ನ ಕಾರಲ್ಲೇ ಹೋದ್ವಿ ಅವ್ರ ಮನೆ ನೋಡಿದ್ರೆ ತುಂಬಾ ಗುಡ್ಸ್ಲು, ಅಂದ್ರೆ ಒಂದು ಸ್ಲಮ್ ಏರಿಯಾ. ಆ ಏರಿಯಾದಲ್ಲ ಹುಡುಗ ಅವ್ನು ಹೋದಾಗ ಮನೇಲಿ ಅವ್ರು ಎಲ್ಲ ಒಂದು ಹುಡುಗಿ ಅಪಾಚ್ ಅಂದ್ರೆ ಒಂದ್ ಸ್ವಲ್ಪ ಹ್ಯಾಂಡಿಕ್ಯಾಪ್, ಒಂದು ಹುಡುಗಿ ಬೆಡ್ ಮೇಲೆ ಇರುತ್ತೆ. ಇವ್ರ ತಾಯಿ ಕರೆದ್ರು, ಆ ಹುಡುಗನ ಎಲ್ಲಿ ಸಿಕ್ತಿಲ್ಲ, ಹೋಗಿ ಕರ್ಕೊಂಬರಕ್ಕೆ ಅಂತ ಹುಡುಕಾಡ್ರು. ಆ ಹುಡುಗ ಯಾವ ಪಕ್ಕದ ಮೇಲೆ ಕರ್ಕೊಂಬಂದ್ರು. ಅವ್ರು ನಮ್ಮನ್ನು ನೋಡಿದ ತಕ್ಷಣ ಸುಮ್ಮನೆ ಸೈಲೆಂಟ್ ಆಗ್ಬಿಟ್ಟ. ಆವಾಗ ಇವ್ರು ಹೇಳಿದ್ರು, ನಮ್ಮ ಸಬಾರ್ಡ್ ಅವೇ ತಾನೇ ಬೈದಿದ್ದು, ಏನು ಹಂಗೆ ಮಾಡ್ತಿದ್ದೆ ಅಂತ, ಏನು ಮಾಡ್ತೀವಿ ಮುಂದೆ ನೀನು ಹಂಗೆ ಹೆಂಗೆ ಅಂದಾಗ ಅವ್ನು ಹೇಳಿದಿಲ್ಲ ಸರ್ ನಾನು PUC ಮಾಡ್ತೀನಿ, ನಾನು ಟ್ರೈನಿಂಗ್ ಬರಲ್ಲ ಅಂತ ಹೇಳ್ತಾ. ಎಲ್ಲ ಇಷ್ಟೊಂದು ವಾದ ವಿವಾದಗಳು ಆಗ್ತಿತ್ತು. ನಾನು ಸುಮ್ಮನೆ ಕೂತಿದ್ದೆ. ಆಗ ಅವ್ರು ನಾನು ಕೇಳಿದ್ರು, ಏನು ಸರ್ ನೀವೇನು ಹೇಳಲ್ವ ಅವ್ರಿಗೆ ಹುಡುಗಂಗೆ ಅಂತ. ನಾನು ಹೇಳಿದೆ ಅಷ್ಟೇ, ದಿನಕರ ಹೋಗೋ ಡ್ರೆಸ್ ಹಾಕೊಂಡು ಬುಕ್ ತಗೊಂಬ ಅಂದ. ಅಷ್ಟೇ ಹೇಳಿದವನು. ಹೋದ ಸೀದಾ ಡ್ರೆಸ್ ಹಾಕೊಂಡ ಬುಕ್ ತಗೊಂಡು ಬಂದ್ಬಿಟ್ಟ. ಸಬಾರ್ಡಿನೇಟ್ಗೆ ಫುಲ್ ಕೋಪ. ಏನು ನಾನು ಅಷ್ಟೆಲ್ಲ ಹೇಳಿದ್ರು ಇವನು ಕೇಳಿಲ್ಲ, ಇವ್ರು ಒಂದು ಮಾತು ಹೇಳಿದ್ರು. ಅಷ್ಟು ಬೆಲೆ ಕೊಡೋರು ಹುಡುಗ. ಆ ಹುಡುಗ ಇವತ್ತು BHL ಅಪಾಯಿಂಟ್ಮೆಂಟ್ ಆಗಿದ್ದಾನೆ, ಮದುವೆ ಆಗಿದೆ, ಮಗು ಆಗಿದೆ, ಅಲ್ಲಿ ಮನೆ ಕಟ್ಕೊಂಡಿದ್ದಾನೆ. ಸಿಂಗಾಪುರ ಅಂತಿದ್ದೀವಿ, ಮನೆ ಕಟ್ಕೊಂಡು ಸೆಟ್ಲ್ ಆಗಿದೆ. ಅಂತದೆಲ್ಲ ನಮ್ಗೆ ಖುಷಿ ಸಿಗುತ್ತೆ ನೋಡಿ. ಅಲ್ಲಿ ನೀವು ಒಂದು ಸ್ಟೆಪ್ ಅವ್ರ ಮನೆವರೆಗೂ ಹೋಗಿಲ್ಲ ಬಿಡು, ಯಾವನ ಬಂದಿಲ್ಲ ಅಂದ್ರೆ ಅವ್ನ ಲೈಫ್ ಅನ್ಕೊಂಡು ಇದ್ದಿದ್ರೆ ಅವ್ನ ಜೀವನನೇ ಬೇರೆ ಆಗಿದೆ. ನಾವು ಕಾರಣ ಅಷ್ಟೇ, ಎಲ್ಲ ಮಾಡ್ತಾನೆ ದೇವರು, ನಮ್ಮ ಮುಖಾಂತರ ಮಾಡಿಸ್ತಾನೆ ಅಷ್ಟೇ. ಇದೇ ನಿಮ್ ದೊಡ್ಡತನ ಸರ್, ನಿಜ ದೊಡ್ಡತನ. ನಮ್ಗೆ ಆ ಬುದ್ಧಿ ಕೊಡೋರು ಯಾರು ಹೇಳಿ? ಯಾವುದೋ ಒಂದು ಎನರ್ಜಿ ಕರೆಕ್ಟ್ ಇದೆ, ಒಂದು ಎನರ್ಜಿ ಇದ್ದೇ ಇದೆ ಸರ್. ಮತ್ತೆ ನಿಮ್ ಗೌರ್ಮೆಂಟ್ ಕೆಲಸ ಸಿಕ್ಕಿದ ಮೇಲೆ ಒಂದು ತುಂಬಾ ಸ್ಯಾಲ್ರಿ ಬರ್ತಾ ಇತ್ತ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ? ತುಂಬಾ ಕಮ್ಮಿ ಸ್ಯಾಲ್ರಿನೇ. ಅವಾಗ ನಮ್ಗೆ ಬರ್ತಾ ಇದ್ದು 4,000 ಚಿಲ್ಲರೆ ಅಷ್ಟೇ ಬರ್ತಾ ಇದ್ದಿದ್ದು. ಆಮೇಲೆ ಬರ್ತಾ ಬರ್ತಾ ವೇಜ್ ರಿವಿಷನ್ ಆಗ್ತಾ ರೈಸ್ ಆಯ್ತು. ಇವಾಗೆಲ್ಲ ಒಳ್ಳೆ ಸ್ಯಾಲ್ರಿ ಇದೆ BL ಅಲ್ಲಿ. ನೀವು ಒಂದ್ಸಲ ಒಳಗೆ ಬಂದ್ರೆ ಸಾಕು, ಎಲ್ಲ BL ನೋಡ್ಕೊಂಡು ಎಲ್ಲ ನೋಡ್ಕೊಳ್ಳುತ್ತೆ. ಅಂದ್ರೆ ಯಾವ ತರ ಸರ್, ಏನೇನೆಲ್ಲ ಫೆಸಿಲಿಟಿ? ನಮ್ಮಲ್ಲಿ ಒಂದು ಮಾತಿದೆ, ನೀವು ಚಡ್ಡಿ ಬನಿಯಲ್ಲಿ ಬಂದ್ರೆ ಸಾಕು BL ಒಳಗಡೆ, ಮಿಕ್ಕಿ ಪ್ರತಿಯೊಂದು ಫೆಸಿಲಿಟೀಸು BL ಕೊಡುತ್ತೆ. ನಿಮ್ಗೆ ಯೂನಿಫಾರ್ಮ್ ಕೊಡುತ್ತೆ, 2 ಜೊತೆ, ಅದು ಹೊಲ್ಸೋಕೆ ದುಡ್ಡು ಕೊಡುತ್ತೆ, ಶೂಗೆ ದುಡ್ಡು ಕೊಡುತ್ತೆ, ಆಯ್ತಾ. ನಿಮ್ಮ ಮೆಡಿಕಲ್ ಫೆಸಿಲಿಟೀಸ್ ಪೂರ್ತಿ ನಿನಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಪೇರೆಂಟ್ಸ್ಗೆ, ಡಿಪೆಂಡೆಂಟ್ಸ್ಗೆ ಎಲ್ಲರಿಗೂ ಎಷ್ಟೇ ಲಕ್ಷ ಆಗಲಿ ಮೆಡಿಕಲ್ ಫೆಸಿಲಿಟಿ ಕೊಡುತ್ತೆ. ಕ್ಯಾಂಟೀನ್ ಊಟ ಮಾಡಾಕತ್ತೆ, 2 ಹೊತ್ತು ಬೆಳಗ್ಗೆ ಹೊತ್ತು ತಿಂಡಿ ಕಾಫಿ ಎಲ್ಲವೂ ಇರುತ್ತೆ, ಊಟ ಇರುತ್ತೆ. ನಿಮಗೆ ಮನೆ ಇಲ್ವಾ, ಕ್ವಾರ್ಟರ್ಸ್ ಕೊಡುತ್ತೆ. ಏನು ಬೇಕು ಪ್ರತಿ ಒಂದು BL ನಿಮ್ಗೆ ಬೇಕಾಗಿರೋ ಸ್ವಲ್ಪ, ಈಗ ಮದುವೆ ಆಗಿ ಚೌಟ್ರಿ ಬೇಕಾ ಅದನ್ನು ಕೊಡುತ್ತೆ. ಎಲ್ಲಾನು BL ಇಂದ ಪ್ರೊವೈಡ್ ಮಾಡ್ತಾರೆ. ಸೂಪರ್ ಸರ್, ಇಷ್ಟು ಫೆಸಿಲಿಟಿ ಇದೆ ಅಂದ್ರೆ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಹೇಳ್ತಾ ಇದ್ರಿ ಕೆಲಸ ಸೇರಿದ ಮೇಲೆ ಕೂಡ ಎಜುಕೇಶನ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತ, ಏನು ಕಂಟಿನ್ಯೂ ಮಾಡಿದ್ರೆ ಏನು ಮಾಡಿದ್ರಿ? ನಾನು ಅಪಾಯಿಂಟ್ಮೆಂಟ್ ಆಗಿದ್ದು ITI ಮೇಲೆ, IDK ಮೇಲೆ ಟೆಕ್ನಿಷಿಯನ್ C ಅಂತ ಬರುತ್ತೆ. ಸೊ ಅದ್ರ ಮೇಲೆ ITI ಮೇಲೆ ಅಪಾಯಿಂಟ್ಮೆಂಟ್ ಆಯಿತು. ಆಮೇಲೆ ಇಲ್ಲಿಗೆ ಬಂದಾದ್ಮೇಲಿಂದ, ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಒಬ್ಬರು ನಮ್ಮ ಪಾಟೀಲ್ ಸರ್ ಅಂತಿದ್ದಾರೆ, ಅವರು ಅವಾಗ ಮ್ಯಾನೇಜರ್ ಆಗಿದ್ರು, ಡೆಪ್ಟಿ ಮ್ಯಾನೇಜರ್ ಆಗಿದ್ರು. ಅವ್ರ ಹತ್ರ ನಾನು ಇನ್ಸ್ಟ್ರಕ್ಟರ್ ಆಗಿದ್ದಿಲ್ಲ ಅವರು. ಅವಾಗ ಅವ್ರ ಹತ್ರ ಕೇಳಿದೆ, ಸರ್ ಈ ಥರ ನಾನು ಇದಕ್ಕೆ ಹೋಗ್ಬೇಕು ಅಂತಿದ್ದೀನಿ CLDಗೆ ಅಂತ. ಏನಕ್ಕೆ ಅಂತ ಕೇಳಿ, ಮನೆ ಪರಿಸ್ಥಿತಿ ಹಿಂಗಿದೆ ಅಂತಂದರೆ. ಆದರೆ ನೋಡು ಒಂದು ವಿಷಯ, ನೀನು CLDಗೆ ಹೋಗಿದ್ರೆ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಮಾತ್ರ ಹೋಗಿ, ಯಾಕಂದರೆ ಮನಿಟರಿ ಬೆನಿಫಿಟ್ ಇಲ್ಲ. ನೀವು OT ಆಗಿರ್ಬೋದು, ಔಟ್ ಆಫ್ ಸ್ಟೇಷನ್ ಡ್ಯೂಟಿ ಆಗಿರ್ಬೋದು, ಅವೆಲ್ಲ ಏನು ಸಿಗಲ್ಲ.
ಸೊ ನೀನು ಎಜುಕೇಷನ್ ಕಂಟಿನ್ಯೂ ಮಾಡೋಂಗಿದ್ರೆ ಮಾತ್ರ ಅಲ್ಲಿ ಹೋಗುವಂಥದ್ದು. ಆಯ್ತು ಸರ್ ನಾನು ಮಾಡ್ತೀನಿ ಎಜುಕೇಷನ್, ಯಾಕೆಂದರೆ MCA ಹೆಂಗೆ ಮಾಡ್ತಾ ಇದ್ದೀನಿ, MCA ಮುಗಿಸ್ಕೊತೀನಿ ಅಂತೇಳಿ ಬಂದಾದ್ಮೇಲೆ MCA ಮಾಡ್ತಾ ಇದ್ದೆ. ಮಾಡೋ ಟೈಮಲ್ಲಿ ಏನಾಯಿತು, ಒಂದ್ಸಲ ಚೆನ್ನಾಗಿ ಪ್ರಿಪೇರ್ ಆಗಿದೆ MCAಗೆ. ಅದಾದ್ಮೇಲಿಂದ ಕಾಲೇಜ್ಗೆ ಹೋದೆ. ಇಲ್ಲಿ ಒಂದು ಬಸವನಗುಡಿಗೆ ಯಾವುದೊಂದು ಕಾಲೇಜ್ ಅಲಾಟ್ ಮಾಡಿದ್ರು ಬರೆಯೋಕ್ಕೆ. ಅಲ್ಲಿಗೆ ಹೋದರೆ ಆಲ್ ಟಿಕೆಟ್ ತೊಗೊಂಡೋಗಿಲ್ಲ. ಆಲ್ ಟಿಕೆಟ್ ತೊಗೊಂಡೋಗಿಲ್ಲ ಅಂದರೆ ಅವ್ನು ಪ್ರಿನ್ಸಿಪಲ್ ಅಲೋ ಮಾಡಿಲ್ಲ ಒಳಗೆ. ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನಂದು ಇದೆ ಲೈಸೆನ್ಸ್ ಇದೆ, ಏನಿದೆ ನೋಡಿ ನನಗೆ ಅಲೋ ಮಾಡಿ ಅಂತ. ಅಲೋ ಮಾಡಲ್ಲ ಅಂದ್ಬಿಟ್ಟು. ಸೊ ತುಂಬ ಮನಸ್ಸು ತುಂಬ ಬೇಜಾರಾಗಿ ವಾಪಸ್ ಬರ್ತಾ ಇದೆ. ಬಂದುಬಿಟ್ಟು ನೆಕ್ಸ್ಟ್ ದಿವಸ ಆಫೀಸ್ಗೆ ಬಂದಾಗ ಬೇಜಾರಾಗಿ ಕೂತಿದೆ. ಅವಾಗ ನಮ್ಮ ರಾಮಚಂದ್ರನ್ ಸರ್ ಅಂತ ಒಬ್ಬರು DJ ಇದ್ದರು. ಅವ್ರು ಬಂದರು, ವೈ ಆರ್ ಯು ಸೋ ಸ್ಯಾಡ್ ಅಂತ, ಯಾಕೆ ಬೇಜಾರಾಗಿದೆ ಅಂತ ಕೇಳಿ. ಅವ್ರು ಹೇಳಿದೆ, ಸರ್ ದಿಸ್ ಈಸ್ ಅ ಪ್ರಾಬ್ಲಮ್ ವಾಟ್ ಹ್ಯಾಪನ್, ಐ ಹ್ಯಾಡ್ ಪ್ರಿಪೇರ್ಡ್ ವೆರಿ ವೆಲ್ ಫಾರ್ ದಿಸ್ ಎಕ್ಸಾಮಿನೇಷನ್, ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಟೇಕ್ ಮೈ ಆಲ್ ಟಿಕೆಟ್. ಸೊ ವಾಟ್ ಟು ಡೂ ಸರ್? ನಥಿಂಗ್ ಟು ವರಿ. ಇವಾಗ MCA ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ BA-ದಲ್ಲಿ. ಯಾಕಂದ್ರೆ ನಿಮ್ಗೆ ಪ್ರಮೋಷನ್ ಬೇಕು ಅಂದರೆ ಟೆಕ್ನಿಕಲಲ್ಲಿ ನೀನು ಟ್ರೈನಿಂಗ್ ಇದು ಮಾಡಬೇಕು. ಬೆಟರ್ ಯು ಜಾಯಿನ್ ಫಾರ್ ಡಿಪ್ಲೊಮಾ. ಸೊ ಅವಾಗ ಏನು ಮಾಡಿದೆ ನಾನು, ಹೆಂಗಿದ್ರು ನಂದು 10th ಕಮ್ಮಿ ಮಾರ್ಕ್ಸು, ಬಟ್ 6 ವರ್ಷ ಇದು ಮಾಡಿದ್ದೀನಿ, ಏನೋ ಟೆಕ್ನಿಕಲಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದಕ್ಕೆ ಏನು ಮಾಡಿದ್ರು, ಆ ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್ ಅಪ್ಲೈ ಮಾಡಿಬಿಟ್ಟು SJB ಕಾಲೇಜಿಗೆ ಎಕ್ಸ್ಟರ್ನಲ್ ಡಿಪ್ಲೊಮಾ ಅಪ್ಲೈ ಮಾಡಿದೆ. ಎಕ್ಸ್ಟರ್ನಲ್ ಡಿಪ್ಲೊಮಾ ಅಪ್ಲೈ ಮಾಡಿದಾಗ ಆದರ್ಶ ಪಾಲಿಟೆಕ್ನಿಕ್ ಅಂದ್ಬಿಟ್ಟು RT ನಗರದಲ್ಲಿ ನನಗೆ ಸೀಟ್ ಸಿಕ್ತು. ಅಲ್ಲೇನಂದ್ರೆ 15 ದಿವಸಕ್ಕೆ ಹೋಗ್ಬೇಕು. 15 ದಿವಸಕ್ಕೆ ಒಂದ್ಸಲ ಹೋಗ್ಬಿಟ್ಟು ಅಲ್ಲಿ ಎಲ್ಲ ನಾವು ಕಲ್ತ್ಕೊಂಡ್ಬರ್ಬೇಕಿತ್ತು. ಅಲ್ಲಿ ಡೇ ಕಾಲೇಜ್ ಹುಡುಗರು ಇದ್ರು, ನಾವು ಹೋಗ್ಬೇಕಿತ್ತು. ಆ ಹುಡುಗರು ನಮ್ಮನ್ನು ಬಿಡ್ತಿರ್ಲಿಲ್ಲ ಮಾಡೋಕ್ಕೆ. ನಾನು ಹೋಗೋದು ಸುಮ್ಮನೆ ಹಿಂಗೆ ನೋಡೋದು ಬರ್ತಾ ಇದ್ದೆ. ಒಂದು ದಿವಸ ಏನಾಯ್ತು, ಮೊದಲನೇ ಟೆಸ್ಟಲ್ಲಿ ಕೂತ್ಕೊಂಡು ಎಕ್ಸಾಮಿನೇಷನ್ ಬರೀತಾ ಇದ್ದೆ. ಪಕ್ಕದಲ್ಲಿ ಡೇ ಕಾಲೇಜ್ ಹುಡುಗ ನಾನು ನೋಡ್ಕೊಂಡು ಬರೆಯಕ್ಕೆ ಹೋಗ್ತಿದ್ದ. ಆ ಟೀಚರ್ ಏನ್ರಿ, ಅವ್ರು ಎಕ್ಸ್ಟರ್ನಲ್, ಅವ್ರು ಬರ್ದ್ರೆ ನೀನು ಫೇಲ್ ಆಗ್ಬಿಡ್ತೀಯ, ಅವ್ರು ನೋಡ್ಕೊಂಡು ಬರಿಬೇಡ ಅಂತ. ಆವಾಗ ನಾನು ಏನು ಮಾಡೋದು, ಸರಿ ಅಂದ್ಬಿಟ್ಟು ನಾನು ಬರಿತಾ ಇರ್ಬೇಕು. ಬರೆದಾದ್ಮೇಲಿಂದ ರಿಸಲ್ಟ್ ಬಂತು. ರಿಸಲ್ಟ್ ಬಂದ ಕ್ಲಾಸ್ ರೂಮಲ್ಲಿ ಒಂದೇ ಮಾತು ಹೇಳಿದ್ರು, ನೋಡ್ರಿ ಅವ್ನು ನೋಡಿ ಬುದ್ಧಿ ಕಲ್ತ್ವ, ಅವ್ನು ಎಷ್ಟೊಂದು ಮಾರ್ಕ್ಸ್ ತೆಗೆದಿದ್ದಾರೆ, ನೀನು ಕಮ್ಮಿ ತೆಗೆದಿಲ್ಲ ಅಂತ ಅವ್ರು ಬೈತಿದ್ರು. ಯಾಕೆಂದರೆ ಅದೊಂದು ಐಡಿಯಾ ಬಂತು, ನಾನು ಹೇಳಿದೆ ಓದೋದು ಹೆಂಗೆ ಅಂತ ಒಂದು ಐಡಿಯಾ ಗೊತ್ತಾಗ್ತಲ್ಲ. ಸೊ ಅದರಿಂದ ಒಳ್ಳೆ ಮಾರ್ಕ್ಸ್ 75% ನಾನು ಡಿಪ್ಲೊಮಾ ಪಾಸ್ ಮಾಡಿಕೊಂಡೆ. ಡಿಪ್ಲೊಮಾ ಪಾಸ್ ಮಾಡ್ಕೊಂಡು ಮೇಲಿಂದ ಇದಕ್ಕೆ ಬಂದೆ, ಡಿಪಾರ್ಟ್ಮೆಂಟಿಗೆ ಬಂದೆ. ಡಿಪಾರ್ಟ್ಮೆಂಟಿಗೆ ಬಂದಾದಮೇಲೆ ಒಬ್ಬರು ನಮ್ಮ ಕೊಲಿಗೆ ಒಬ್ರು ಇದ್ರು, ನಾನು ಅವಾಗ ಹೇಳಿದ್ನಲ್ಲ, ಒಬ್ಬರು ಇನ್ಸ್ಟ್ರಕ್ಟರ್ ಇದ್ರು. ಅವ್ರು ಇಂಜಿನಿಯರ್ ಮಾಡ್ಕೊಂಡಿದ್ರು. ಅವ್ರು 6 ವರ್ಷ ತೊಗೊಂಡಿದ್ದು ಇಂಜಿನಿಯರ್ ಮಾಡ್ಕೊಳಕ್ಕೆ. ಸೊ ಅವ್ರ ಹತ್ರ ಹೋಗಿ ಹೇಳಿದೆ ಈ ಥರ ಆಗಿದೆ ಅಂತ. ಅವ್ರು ಒಂದೇ ಹೇಳಿದ್ರು, ಈ ಕೂದಲೆಲ್ಲ ಇಂಜಿನಿಯರಿಂಗ್ ಅಂದರೆ ಅದ್ರಲ್ಲಿ ಒಂದು ಕೂದಲು ಡಿಪ್ಲೊಮಾ ಅಂತ. ಸೊ ಅಂದರೆ ಅಷ್ಟು ಸಬ್ಜೆಕ್ಟ್ ಇಂಜಿನಿಯರಿಂಗ್ ನೀನು ಒಂದೇ ಸಬ್ಜೆಕ್ಟ್ ಮಾಡಿರೋದು, ಈ ಡಿಪ್ಲೊಮಾ ಏನೇನಿಲ್ಲ ಒಂದು ಕೂದಲು ಲೆಕ್ಕ ಅಂತ ಹೇಳಿದ್ರು. ನನಗೆ ಒಂದು ಸ್ವಲ್ಪ ರೋಷ ಬಂತು, ಏನು ಇವ್ರು ಇಂಜಿನಿಯರ್ ಮಾಡಿ ನಾನು ಯಾಕೆ ಮಾಡಬಾರ್ದು ಇಂಜಿನಿಯರಿಂಗ್ ಅಂತೇಳಿ ಅವರೇ ಕೋಚಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಇಲ್ಲಿ ವಿಜಯನಗರದಲ್ಲಿ ಉದಯ ಸ್ಕೂಲ್ ಅಂತಿದೆ, ಅಲ್ಲಿ ಕೆ ಶಶಿಧರ್ ಅವರು ಕೋಚಿಂಗ್ ತೊಗೊಂಡಿದ್ರು. ಆ ಟೈಮಲ್ಲಿ ಸಂಡೇ ಹೋಗ್ತೀವಿ. ಅವಾಗೇ ಮದುವೆ ಆಗಿತ್ತು, ಮಗು ಆಗಿತ್ತು ನಂಗೆ ಆಲ್ರೆಡಿ. ಮಾಡಬೇಕು ಅಲ್ಲ. ಇವಾಗ ಈಜೆಗೆ ನಾವು ಹೆಂಗೋ ನಮ್ಮ ಮಿಸಸ್ ಅವರು ಸ್ವಲ್ಪ ನನಗೆ ಕೋಆಪ್ರೇಟ್ ಮಾಡಿದ್ರು, ನಮ್ಮ ತಾಯಿಯವರು ಸ್ವಲ್ಪ ಕೋಆಪ್ರೇಟ್ ಮಾಡಿದ್ರು. ಸೊ ಅದರಿಂದ ಏನಾಯ್ತು ಅಂತಂದ್ರೆ ನಾವು ಅದನ್ನ ಮಾಡಲೇಬೇಕು ಅನ್ನೋದೊಂದು ಹಠ ಇತ್ತು. ಹೆಂಗನ ಮಾಡಿ ಮುಂದೆ ಜೀವನದಲ್ಲಿ ಬರೀ ನಾ ಹೇಳ್ದಲ್ಲ ಸ್ಟೋರಿ, ನಾವು ಹತ್ತಬೇಕು, ಮರ ಹತ್ತ ಟೆಕ್ನಿಕ್ ಕಲಿಬೇಕು. ಸೊ ಒಂದು ಆಫೀಸರ್ ಗೇಡರ್ ಅದು ಹೋಗ್ಲೇಬೇಕಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಹೋದೆ. ಸಂಡೇ ಹೋಗೋದು, ಅಲ್ಲಿ ಕೋಚಿಂಗ್ ಕ್ಲಾಸ್ ಅಟೆಂಡ್ ಮಾಡೋದು. CET ಬರೆದೆ. CETಲಿ 121 ರ್ಯಾಂಕಿಂಗ್ ಬಂತು. ಸೊ ಅದ್ರಲ್ಲಿ ಏನಾಯಿತು, BMS ಮತ್ತು USC ಎರಡೂ ಸಿಕ್ತು. ನೀವು ಯಾವ್ದ್ರಲ್ಲಿ ಹೋಗ್ತೀನಿ ಅಂತ ನಾನು BMS ಸೆಲೆಕ್ಟ್ ಮಾಡಿದೆ, ಯಾಕಂದ್ರೆ ನನ್ನ ತಮ್ಮ ಅಲ್ಲೇ ಓದ್ತಾ ಇದ್ದಿದ್ದು. ಸೊ ಅವನು ಅಲ್ಲಿ ಆಸೆ ಇದೆಯಲ್ಲ, ನಾನು ಅಲ್ಲೇ ಓದಬೇಕು ಅಂತ ಆಸೆಲಿ BMS ಸೆಲೆಕ್ಟ್ ಮಾಡಿ ಬೆಳಿಗ್ಗೆ ಹೋದರೆ ನೈಟ್ 10:30 ಮನೆಗೆ ಬರ್ತಾ ಇತ್ತು. 3 ವರ್ಷದಲ್ಲೇ ಮುಗಿಸ್ಕೊಂಡೆ ಇಂಜಿನಿಯರಿಂಗು. ಮುಗಿಸ್ಕೊಂಡು ನಮ್ಮ ಇವ್ರ ಹತ್ರ ಹೋದೆ, ಸರ್ ನೋಡಿ ಸರ್ ಇಂಜಿನಿಯರಿಂಗ್ ಮುಗೀತು ಅಂದೆ. ಅವ್ರು ಶಾಕು, ಕಿಲಾಡಿರಿ ನೀವು ಬಿಡ್ರಿ, 3 ವರ್ಷದಲ್ಲಿ ಮುಗಿಸ್ಕೊಂಡಿದ್ದೀರಿ ಅಂತ. ಸೊ ಇಂಥವ್ರು ಕೆಲವರು ಇರ್ತಾರಲ್ಲ, ನಮ್ಗೆ ಯಾವಾಗ ನಮ್ಗೆ ಏನೋ ಒಂದು ಅಂದಾಗ ಅವರಿಂದ ಪಾಸಿಟಿವ್ ತಗೊಂಡ್ರು. ಇವತ್ತು ಅವರಿಂದ ನಾನು ಇಂಜಿನಿಯರಿಂಗ್ ಮಾಡಿದೆ. ಅವ್ರು ಕೇವಲ ಮಾತಾಡಿದ್ರು, ಇವತ್ತು ಅವ್ರು ಮಾತಾಡೋದ್ರಿಂದ ನಾನೇ ಇವತ್ತು ಇಂಜಿನಿಯರ್ ಅಂತ ಅನ್ಸ್ಕೊಳ್ತೇನೆ. ಇವತ್ತು ನಮ್ಮ ಮಕ್ಳಿಗಾಗಲಿ, ನಾನು ಪಾಠ ಮಾಡ್ಬೇಕಾದ್ರೆ ನನ್ನ ಧೈರ್ಯ ಆಗಲಿ, ಯಾಕೆಂದ್ರೆ ನನ್ನದೊಂದು ಎಜುಕೇಷನ್ ಇಷ್ಟಿದೆ, ನಾನು ಯಾರ ಮುಂದೆ ಬೇಕಾದ್ರೆ ಮಾತಾಡ್ಬೋದು. ನಾನು ಇವಾಗ ಸ್ಕೂಲ್ ಹತ್ರ ಹೋದಾಗ ಪ್ರಿನ್ಸಿಪಲ್ ಮುಂದೆ ಧೈರ್ಯ ಮಾತಾಡ್ತೀನಿ, ನನ್ನ ಮಕ್ಕಳು ಸ್ಕೂಲ್ ಪ್ರಿನ್ಸಿಪಲ್ ಮುಂದೆ. ಅದೇ ಎಜುಕೇಷನ್ ಇದೆ. ಎಜುಕೇಷನ್ ಇದ್ದಾಗ ನಿಮಗೆ ನಾಲೆಡ್ಜ್ ಚೆನ್ನಾಗಿರುತ್ತೆ ಮತ್ತು ರೆಸ್ಪೆಕ್ಟ್ ಇರುತ್ತೆ. ಸೊ ಅದಾದ್ಮೇಲಿಂದ ಹಾಗೆ ನಿಧಾನ ಪ್ರಮೋಷನ್ ತೊಗೊಂಡು BA ಹಿಂಗೆ. ನೀವು ಇಷ್ಟು ಇದರಲ್ಲಿ ಕೆಲಸ ಮಾಡಬೇಕು, ಫ್ಯಾಮಿಲಿ ಇದೆ, ಮತ್ತು ಎಜುಕೇಷನು ಮಾಡ್ಕೊಂಡ್ರಿ, ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಇದೆಲ್ಲ? ಈಗ ನಾನು ನೋಡೋ ಥರ ನಮಗೆಲ್ಲನೂ ಒಂದು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಮನೇಲಿ ಅಡುಗೆ ಮಾಡಿಟ್ಟು ಅಷ್ಟರಲ್ಲಿ ಟಯರ್ಡ್ ಆಗಿಬಿಡ್ತಾ ಇದೆ. ಇಲ್ಲ ನಮ್ಮ ಹಸ್ಬೆಂಡೇ ಆಗಲಿ ಆ ಥರ ಒಂದು ಕೆಲಸ ಹೋಗ್ಬಿಟ್ಟು ಬರೋದೇ ದೊಡ್ಡ ವಿಷಯ ಅಂತಾರೆ. ಇಲ್ಲ ನೀವು ಹೆಂಗಿದನ್ನೆಲ್ಲ ಬ್ಯಾಲೆನ್ಸ್ ಮಾಡಿದ್ರಿ? ಫ್ಯಾಮಿಲಿ ಸಪೋರ್ಟು ಅಷ್ಟೊಂದು ಇತ್ತ? ಇಂಪಾರ್ಟೆಂಟಾ ಫ್ಯಾಮಿಲಿ ಸಪೋರ್ಟ್? ಅನ್ನೋದು ಫ್ಯಾಮಿಲಿ ಸಪೋರ್ಟು 100% ಇಂಪಾರ್ಟೆಂಟ್. ಯಾಕಂದರೆ ನಾನು ಬೆಳಿಗ್ಗೆ
ನಾವು 7:30 ಮನೆ ಬಿಟ್ಟರೆ ರಾತ್ರಿ 10:00 ಅಂತಂದರೆ ಯಾರು ತಾನೇ ಇದನ್ನು ಏನು ಫ್ಯಾಮಿಲಿಗೆ ಟೈಮ್ ಕೊಡ್ತಾರೆ ನೀವು ಹಿಂಗೆ ಮಾಡ್ತಿದ್ದೀರಾ ಹಂಗೆ ಮಾಡ್ತಿದ್ದೀರಾ. ಬಟ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೆ, ನಾನು ಇಂಜಿನಿಯರ್ ಆದರೆ ನೋಡಿ ಈ ಥರ ಫೆಸಿಲಿಟೀಸ್ ಇದೆ, ನಾವು ಡೆವಲಪ್ಮೆಂಟ್ ಆಗಿ ನೀರು ನಿಂತಿದ್ದ ನೀರು ಯಾವತ್ತಿದ್ರೂ ಹಾಳಾಗುತ್ತೆ, ಹರಿತಾ ಇರಬೇಕು ನೀರು. ಸೊ ಜೀವನದಲ್ಲಿ ನಾವು ಅಷ್ಟೇ ಯಾವ್ದಾರ ಒಂದು ಚೇಂಜಸ್ ಬೇಕು ಲೈಫಲ್ಲಿ. ಈ ಚೇಂಜಸ್ ಅಂತಂದರೆ ಬೆಳವಣಿಗೆ ಆಗ್ತಾ ಇರಬೇಕು, ಮೆಟ್ಲನ್ನು ಇಳಿಬಾರ್ದು, ಯಾವತ್ತು ಮೆಟ್ಲನ್ನು ಹತ್ತಾ ಇರಬೇಕು. ಸೊ ಹತ್ತದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಹತ್ತಬೇಕು. ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಅವರೆಲ್ಲ ಸಹಕಾರದಿಂದ ನಾನು ಒಂದು ಎಜುಕೇಷನ್ ಮುಗಿಸ್ಕೊಂಡಿತ್ತು. ಅದ್ರ ಜೊತೆಗೆ ನಮ್ಮ ಕೊಲೀಸ್ಗಳ ಸಹಕಾರನೂ ಇದೆ, ನಮ್ಮ BL ಸಹಕಾರ ಇದೆ, ಎಲ್ಲರದ್ದು ಇದೆ, ನಮ್ಮ ಬಾಸ್ಗಳ ಸಹಕಾರ ಇದೆ. ಎಲ್ಲ ಸಹಕಾರ ಇದ್ರೂ ಕೂಡ ಫಸ್ಟ್ ನಮಗ ಮಾಡ್ಬೇಕು ಅನ್ನೋ ಮನೋಭಾವ ಧೈರ್ಯವಾಗಿರುತ್ತೆ, ದೃಢ ನಂಬಿಕೆ ಇದ್ರೇನೆ ಆಗುತ್ತೆ. ಇಷ್ಟು ಕಷ್ಟ, ಬೆಳಗ್ಗೆ ಹೋಗ್ಬೇಕು, ಅಲ್ಲೂ ಕೆಲಸ ಮಾಡ್ಬೇಕು, ಇಲ್ಲಿ ಬರ್ಬೇಕು, ಈ ಸಂಸಾರ, ಮಕ್ಕಳು ನೋಡು, ಅದು ನೋಡು, ಎಷ್ಟು ಜವಾಬ್ದಾರಿ ಇರುತ್ತೆ. ಅದರಲ್ಲೂ ಬ್ಯಾಲೆನ್ಸ್ ಮಾಡಿ ಮಾಡೋದಂದ್ರೆ ದೊಡ್ಡ ವಿಷಯನೇ. ಓಕೆ, ಮಾಡಿದೀನಿ. 5,000 ಜನ ಹುಡುಗರನ್ನ ಟ್ರೈನ್ ಅಪ್ ಮಾಡಿದೀನಿ ಅಂತ ಹೇಳಿದ್ರಿ. ಹೇಗಿತ್ತು ಸರ್ ಇಷ್ಟು ಜನ ಹುಡುಗರನ್ನ ಟ್ರೈನ್ ಅಪ್ ಮಾಡೋದು? ಮತ್ತೆ ಜನರೇಷನ್ಸ್ನೇ ನೋಡ್ಬಿಟ್ಟಿದ್ದೀರಾ ನೀವು, ಏನು ಆಗಿನವ್ರಿಗೂ ಈಗಿನವ್ರಿಗೂ ಇರೋಂಥ ಡಿಫ್ರೆನ್ಸು? ಆಗಿನ ಹುಡುಗರಲ್ಲಿ ಸ್ವಲ್ಪ ನನ್ನ ಪ್ರಕಾರ ಇಂಟ್ರೆಸ್ಟ್ ಇತ್ತು. ಆ ಕಾಲದಲ್ಲಿ ನಾನು 2005 ಬ್ಯಾಚಿಂದ ಹೇಳ್ತಾ ಇದ್ದೀನಿ. ಅಲ್ಲಿನ ಹುಡುಗರಲ್ಲಿ ಏನೋ ಒಂದು ಮಾಡಬೇಕು, ಒಂದು ಜೋಶ್ ಇತ್ತು. ಎಲ್ಲ ಫೀಲ್ಡಲ್ಲಿ ಇದ್ರು, ನೀವು ಎಜುಕೇಷನ್ ಇದ್ರು, ತರಲೇಲಿದ್ರು, ಎಲ್ಲದರಲ್ಲಿ ಇದ್ರು. ಬಟ್ ಈಗಿನ ಮಕ್ಕಳಲ್ಲಿ ಏನಾಗಿದೆ ಅಂತಂದರೆ, ಅವಾಗ ಸ್ಟೈಪೆಂಡ್ ಕೂಡ ತುಂಬ ಕಮ್ಮಿ ಇತ್ತು. ಅವಾಗೆಲ್ಲ ಒಂದು 1,000, 1,400, 1,200 ರೂಪಾಯಿ ಸ್ಟೈಪೆಂಡ್ ಸಿಕ್ತು, ಕೈಲಿ ದುಡ್ಡು ಕಮ್ಮಿ ಇರ್ತಿತ್ತು. ಸೊ ಭಯಭಕ್ತಿಯಿಂದ ಇರೋರು. ಮತ್ತು ಬೆಂಗಳೂರಿಗೆ ಬಂದಾದ್ಮೇಲೆ ಇಲ್ಲಿ ಹೆಂಗಾರ ಮಾಡಿ ಸೆಟ್ಲ್ ಆಗಬೇಕು ಅನ್ನೋದೊಂದು ಉದ್ದೇಶ ಇತ್ತು. ಯಾಕಂದರೆ ಗುಲ್ಬರ್ಗ, ರಾಯಚೂರು, ಹುಬ್ಳಿ ತುಂಬ ಹಳ್ಳಿ ಕಡೆಯಿಂದ ಬಂದಿರೋ ಮಕ್ಕಳು ಇಲ್ಲಿ ಬೆಂಗಳೂರು ವಾತಾವರಣಕ್ಕೆ ಸೆಟ್ ಆಗಿರೋರು. ಹೆಂಗಾರ ಮಾಡಿ ಬೆಂಗಳೂರು ಜೀವನ ಮಾಡಬೇಕು ಅನ್ನೋದಕ್ಕೋಸ್ಕರ ಕಷ್ಟಪಟ್ಟು ಪ್ರಯತ್ನ ಪಡೋರು, ಓದೋರು, ಏನೋ ಒಂದು ಕೆಲಸ ತೊಗೊಳೋರು. ಬಟ್ ಈಗಿನ ಕಾಲದ ಮಕ್ಳಿಗೆ ಏನು ಗೊತ್ತಾ, ಗಾಡಿ, ಬೈಕು, ಮೊಬೈಲು ಗಾಡಿ ಇದ್ಬಿಟ್ರೆ ಸಾಕು ಲೈಫ್. ಆಯ್ತಾ, ಯಾವುದು ಮೊಬೈಲ್ ಬಿಟ್ಟು ಆಚೆ ಬರ್ತಿಲ್ಲ. ಅವಾಗ ಮೊಬೈಲ್ ಎಲ್ಲ ಇರ್ತಿಲ್ಲ, ನಮ್ಮ ಕೈಲಿ ಬುಕ್ಸ್ಗಳು ಇರ್ತಿದ್ವಿ. ಇವಾಗ ಕೈಲಿ ಎಲ್ಲ ಕೈಲಿ ಮೊಬೈಲ್ ಇದೆ. ಅದು ಏನಾಗುತ್ತೆ, ಮೊಬೈಲ್ ಇಟ್ಕೊಂಡ್ರೆ ನೀವು ಏನು ನೋಡಬೇಕು ನೋಡಲ್ಲ, ಏನೇನೋ ಬರ್ತಾ ಇರುತ್ತೆ ಅದನ್ನ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಮೊಬೈಲ್ ಅಂತೂ ತುಂಬ ಡೇಂಜರ್ ಆಗಿದೆ. ಅವಾಗ ಮತ್ತೆ ನಾನು ಅಬ್ಸರ್ವ್ ಮಾಡ್ತಾ ಇರೋದು, ಇವಾಗಿನ ಮಕ್ಕಳಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ನನ್ನ ಜೀವನದಲ್ಲಿ ಮೋಸ್ಟ್ ಪ್ರಾಬಬ್ಲಿ ನನ್ನ ಪ್ರಕಾರ ಎಲ್ಲರಿಗೂ ಬಡತನ ಕಮ್ಮಿ ಆಗಿದೆ. ಸೊ ಎಲ್ಲರಿಗೂ ಹೊಟ್ಟೆ ತುಂಬುತ್ತಾ ಇದೆ ಅನಿಸುತ್ತೆ. ಸೊ ಅವಾಗ ಬಡತನ ಅನ್ನೋದಿತ್ತು, ಏನೋ ಒಂದು ಸಾಧನೆ ಮಾಡೋ ಕೆಲಸ ಸಿಗಬೇಕು ಅನ್ನೋದೊಂದಿತ್ತು, ಆಸಕ್ತಿ ಇತ್ತು. ಇವಾಗ ಏನಾಗ್ತಿದೆ, ಬಂದು ಮಕ್ಳುಗಳೆಲ್ಲನೂ ಸುಲಭವಾಗಿ ದುಡ್ಡು ಮಾಡಬೇಕು, ಆರಾಮಾಗಿರ್ಬೇಕು, ಟೈಮ್ ಪಾಸು, ಬರೀ ಟೈಮ್ ಪಾಸು. ಒಂದು ಸ್ವಲ್ಪ ಅಮೌಂಟ್ ಇತ್ತ, ದೇ ಸ್ಯಾಟಿಸ್ಫೈಡ್. 10,000 ರೂಪಾಯಿ ಬರ್ತಾ ಇದೆ, 10,000 ರೂಪಾಯಿ ಜೀವನ ಮಾಡಕ್ಕೆ ರೆಡಿ ಆಗಿದೆ. ಬಟ್ ಮುಂದೆ ಫ್ಯೂಚರ್ಲಿ 10,000 ರೂಪಾಯಿಗೆ ಬೆಲೆ ಇಲ್ಲ. ನಾನು ಮುಂದೆ ಬೆಳೀತಾ ಈ 10,000 ರೂಪಾಯಿ 15 ಆಗಬೇಕು, 15ರಿಂದ 20 ಆಗಬೇಕು, 20ರಿಂದ 1 ಲಕ್ಷ ತನಕ ನಿನ್ನ ಸಂಬಳ ಹೋಗ್ಬೇಕು. ಇಲ್ಲ ಅಂತಂದ್ರೆ ಜೀವನ ಮಾಡೋದು ಕಷ್ಟ ಇದೆ ಅನ್ನೋದು ಅವ್ರಿಗೆ ಅರಿವಿಲ್ಲ. ಇವಾಗ ಚೆನ್ನಾಗಿದ್ದೀನಾ ಅಷ್ಟು ಸಾಕು, ಇವಾಗ ಮೊಬೈಲ್ ಇದೆಯಾ ಸಾಕು, ಐಫೋನ್ಗೆ ಹೋಗ್ತಾರೆ, ಅಷ್ಟೇ ದುಡ್ಡು ಖರ್ಚು ಮಾಡಿ EMI ತೊಗೊಂಡು ಇದು ಮಾಡ್ತಾರೆ, ಗಾಡಿಗಳು ಮಾಡ್ತಾರೆ. ಬಟ್ ಇವಾಗಿನ ಮಕ್ಕಳು ಆ ಪರಿಸ್ಥಿತಿ ಇದೆ. ಸರ್, ಬಡತನ ಅಂದ್ರಲ್ಲ, ನನ್ನ ಅಭಿಪ್ರಾಯದಲ್ಲಿ ಬಡತನ ಕಡಿಮೆ ಆಗಿಲ್ಲ, ಆ ಬಡತನನ ಪೇರೆಂಟ್ಸ್ ಇವ್ರಿಗೆ ತೋರಿಸ್ತಾ ಇಲ್ಲ ಅನ್ನಿಸ್ತಾ ಇದೆ. ಆ ಬಡತನ ಏನಿದ್ರು ಇವ್ರಿಗೆ ಕಷ್ಟಪಟ್ಕೊಂಡು ಅವ್ರ ಅಮ್ಮ ಅವ್ರಿಗೆ ಹೌಸ್ ಕೀಪಿಂಗ್ ಕೆಲಸ ಮಾಡ್ಕೊಡ್ತಾರೆ, ಆದ್ರೆ ಇವ್ನಿಗೆ ಫೋನ್ ಬೇಕಾಗಿರುತ್ತೆ, ರೀಚಾರ್ಜ್ ಬೇಕಾಗಿರುತ್ತೆ, ನನಗೆ ಬೈಕ್ ಬೇಕೇ ಬೇಕು, ನನ್ನ ಫ್ರೆಂಡ್ಸ್ ಎಲ್ಲ ಇದೆ. ಆ ಬಡತನ ನೋವೆಲ್ಲ ಅವರೇ ಅನುಭವಿಸ್ತಾರೆ, ಇವ್ರಿಗೆ ನೋವು ಕೊಡ್ತಾ ಇಲ್ಲ, ಅದರಿಂದ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಅದು ಕಾರಣ ಏನು ಅಂತಂದ್ರೆ, ಮುಂಚೆ ಆದ್ರೆ ಹಳೆ ಕಾಲದಲ್ಲಿ ನಿಮ್ಗೆ ಮಕ್ಳು ಜಾಸ್ತಿ ಇರ್ತಿದ್ರು, 6 ಜನ 7 ಜನ ಮಕ್ಳು. ಅವಾಗ ಏನಾಗ್ತಿತ್ತು, ಎಲ್ಲರಿಗೂ ಪ್ರೀತಿ ಡಿವೈಡ್ ಆಗ್ತಿತ್ತು. ಒಂದು ಮಗ ಇದು ಮಾಡಿದ್ರು ಎಲ್ಲರಿಗೂ ನೋಡ್ಕೊಬೇಕಿತ್ತು. ಅವರು ಅದ್ರಲ್ಲಿ ಬರ್ತಾನೆ. ಇವಾಗ ಮಕ್ಳುಗಳು ಕಮ್ಮಿ, ಒಬ್ರು ಇಬ್ರು ಇರ್ತಾರೆ, ಆ ಪ್ರೀತಿ ವಿಷಯದಲ್ಲಿ ಬೆಳೆಸ್ಬಿಡ್ತಾರೆ. ನಾವು ಅನ್ಭವಿಸಿಲ್ಲ, ಅವರು ಅನ್ಭವಿಸ್ಬೇಕು ಅನ್ನೋದೊಂದು ಆಸೆ ಇರುತ್ತೆ. ಸೊ ಅದಕ್ಕೆ ಏನ್ ಗೊತ್ತಾ, ನಮ್ಗೆ ಆಗದೆ ಇದ್ರು ಅವ್ರಿಗೆ ಕೊಡಕ್ ಟ್ರೈ ಮಾಡ್ತಾ ಇದ್ರಿ. ಇವ್ರು ಕಷ್ಟಪಡ್ತಾರೆ, ಬಟ್ ಮಕ್ಳು ಸುಖವಾಗಿ ನೋಡಕ್ ಟ್ರೈ ಮಾಡ್ತಾ ಇದ್ದಾರೆ, ಅದರಿಂದ ಮಕ್ಳು ಹಾಳಾಗ್ತಾ ಇದ್ದಾರೆ ಅಷ್ಟೇ. ಕರೆಕ್ಟ್. ಅದು ಆಕ್ಚುಲಿ ಪ್ರೀತಿ ಅಲ್ವಾ ಸರ್? ಯಾಕೆ ಅದನ್ನ ಅವರು ಈ ತರ ಗ್ರ್ಯಾಂಡ್ ಆಗಿ ಪ್ರೀತಿ ಅನ್ನಲ್ಲ, ಅದು ವ್ಯಾಮೋಹ ಅಂತ. ಪೇರೆಂಟ್ಸ್ ಏನೋ ಒಂದು ಇದು ಮಾಡ್ತಾ ಇದ್ದಾರೆ, ಈ ಮಕ್ಕಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಈ ಜನರೇಷನ್ ಮುಂಚೆ ನೋಡಿ, ರೋಟಿ ಕಪಡ ಅವ್ರ ಮಕಾನ್ ಅಂತಿತ್ತು. ಮುಂಚೆ ಆದ್ರೆ ಏನ್ ಗೊತ್ತಾ, ನೀನು ರೋಟಿ ಅಂತಂದ್ರೆ ಊಟ ಬೇಕು, ಕಪಡ ಅಂದ್ರೆ ಬಟ್ಟೆ ಬೇಕು, ಮಕಾನ್ ಅಂದ್ರೆ ಒಂದು ಜಾಗ ಬೇಕು. ಇವಾಗ ಪೇರೆಂಟ್ಸ್ ಎಲ್ಲ ಮಾಡಿಟ್ಬಿಟ್ಟ, ಅವ್ರಿಗೆಲ್ಲ ರೋಟಿ ಕಪಡ ಮಕಾನ್ ಇದೆ. ಇವಾಗ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಬೇಕು ಹುಡುಗರಿಗೆ, ಕ್ವಾಲಿಟಿ ಆಫ್ ಲೈಫ್ ಬೇಕು. ಪೂಮಾ ಶೂನೇ ಬೇಕು, ನಂಗೆ ನೈಕಿ ಇದೇ ಬೇಕು, ಟಿ ಶರ್ಟ್ ಬೇಕು, ಮತ್ತೆ ನಾನು ಒಳ್ಳೆ ಕಡೆ ಹೋಟ್ಲಿಗೆ ಹೋಗ್ಬೇಕು, ಆ ಥರ ಬೆಳೆದ್ಬಿಟ್ಟಾರೆ. ಐಫೋನೇ ಬೇಕು, ಒಳ್ಳೆ ಗಾಡಿನೇ ಬೇಕು. ಹಳೆ ಕಾಲದಲ್ಲಿ ಹಂಗೆ ಇರ್ತಿರ್ಲಿಲ್ಲ. ಈ 3 ಸ್ಯಾಟಿಸ್ಫೈ ಮಾಡೋದು ಭಾರಿ ಕಷ್ಟ ಆಗ್ತಿತ್ತು ಅವಾಗ. ಇವಾಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ. ಅವರೆಲ್ಲ ಮಕ್ಳಿಗೂ ಈ ಜನಗಳು ನೋಡಿ ಟಿವಿ ನೋಡಿ ಮತ್ತೆ ಮೊಬೈಲ್ಗಳು ನೋಡಿ ಆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೇಳ್ತಾ ಇದ್ದಾರೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಓಕೆ, ಆದರೆ ಇಷ್ಟು ಪಾಪ ರೋಟಿ
ಕಪಡ ಮಕಾನ್ ಕೊಡ್ತಾ ಇದ್ರು ಕೂಡ, ಆದ್ರೆ ಆ ಪೇರೆಂಟ್ಸ್ಗೆ ಈ ಜನರೇಷನ್ ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತ ಸರ್ ನಿಮ್ಗೆ ಅನಿಸ್ತಾ ಇದೆಯಾ? ಏನು ನಿಮ್ಮ ಕಡೆಯಿಂದ ಅದಕ್ಕೆ ಏನು ಒಪಿನಿಯನ್ ಅನಿಸ್ತಾ ಇದೆ? ಇದಕ್ಕೆ ಕಾರಣ ಅದನ್ನ ಹೇಳಿದೆ ಮೇಡಮ್. ಇಬ್ರು ಅದೇ ಮಕ್ಳುಗಳು ಕಮ್ಮಿ ಜನ ಒಂದು, ಎರಡನೇದು ಬಂದು ಸಂಸ್ಕೃತಿ. ಈ ಸಂಸ್ಕೃತಿ ಏನಾಗಿದೆ ಅಂದ್ರೆ ಇವರು ಪಾಶ್ಚಿಮಾತ್ಯ ಸಂಸ್ಕೃತಿ, ವೆಸ್ಟರ್ನ್ ಸಂಸ್ಕೃತಿ ನಮ್ಮ ನಾರ್ತ್ ಇಂಡಿಯಾಗೆ ಬಂದಿದೆ. ನಾರ್ತ್ ಇಂಡಿಯಾ ಕ್ರಮೇಣ ಬಂದು ಸೌತ್ ಇಂಡಿಯಾಗೆ ಬರ್ತಾರೆ. ಆ ಸಂಸ್ಕೃತಿಲಿ ಏನಂತಾರೆ, ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು, ಎಲ್ಡರ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದೆಲ್ಲ ಕಮ್ಮಿ ಆಗ್ತಾ ಇದೆ. ಅಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಲಿ ಏನಂದ್ರೆ ತಂದೆ ತಾಯಿಗಳನ್ನ ತಗೊಂಡೋಗ್ಬಿಟ್ಟು ಆಶ್ರಮಕ್ಕೆ ಸೇರಿಸ್ಬಿಡ್ತಾರೆ ಅಥವಾ ಅಲ್ಲಿ ಒಳ್ಳೆ ಜೋನ್ಸ್ ಹಾಕ್ಬಿಡ್ತಾರೆ. ಅದೇ ಸಂಸ್ಕೃತಿ ಇಲ್ಲಿ ನಡೀತಾ ಇದೆ. ಇವಾಗೆಲ್ಲ ಎಲ್ಲ ರೀತಿ ನೋಡಿ, ಸಂಸ್ಕೃತಿ ಯಾವಾಗ ನಾವು ಚೇಂಜ್ ಆಗುತ್ತೆ, ಇಲ್ಲಿ ನಮ್ದು ಹಳೆ ಸಂಸ್ಕೃತಿ ವಾಪಸ್ ಬಂದ್ರೆ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತಾರೆ. ಯಾರಿವತ್ತು ಅತ್ತೆ ಮಾವನ ಜೊತೆ ಮತ್ತೆ ಇವರು ಜಾಯಿಂಟ್ ಫ್ಯಾಮಿಲಿ ಜೊತೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಜೊತೆಗೆ ಇರ್ತಾರೆ. ಎಲ್ಲರಿಗೂ ಸಪ್ರೇಟ್ ಸಪ್ರೇಟ್, ಎಲ್ಲರಿಗೂ ಫ್ರೀಡಮ್ ಬೇಕು. ಸೊ ಇವಾಗಿನ ಮಕ್ಕಳಿಗೆ ಫ್ರೀಡಮ್ ಬೇಕು, ಇಂಡಿಪೆಂಡೆಂಟ್ ಬೇಕು. ಯಾರು ಏನು ಕೇಳಬಾರ್ದು, ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಕೇಳಬಾರ್ದು, ಅವ್ರು ಫ್ರೀ ಆಗಿರ್ಬೇಕು. ಅದು ಆ ಪ್ರಾಬ್ಲಮ್. ಎಲ್ಲರಿಗೂ ಫ್ರೀಡಮ್ ಬೇಕಾಗಿರೋದ್ರಿಂದ ಯಾರು ಏನಂದ್ರೆ ಕೋಆಪರೇಷನ್ ಇಲ್ಲ, ಮತ್ತೆ ಒಬ್ರಿಗೊಬ್ರಿಗೆ ಸ್ಯಾಕ್ರಿಫೈಸ್ ಇಲ್ಲ. ನಾನು ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋದು, ಅವ್ರು ನಮಗೋಸ್ಕರ ಸ್ಯಾಕ್ರಿಫೈಸ್ ಅದಿಲ್ಲ. ನೀವು ಪ್ರೀತಿ ಕೊಡ್ತಾ ಇರಬೇಕು, ನಾನು ಕೊಡಲ್ಲ ಪ್ರೀತಿ, ನೀವು ಕೊಡಬೇಕು, ನಾನು ಕೊಡಬೇಕು. ಆ ರೀತಿ ಒಬ್ರಿಗೊಬ್ರು ಅನ್ಯೋನ್ಯತೆಯಿಂದ ಭಾವದಿಂದ ಜೀವನ ಮಾಡಬೇಕು. ಇಷ್ಟು ಜನ ನೋಡಿದ್ದೀರಾ, ಟ್ರೈನ್ ಅಪ್ ಮಾಡಿದ್ದೀರಾ. ಈಗ ನಮ್ಮ ಚಾನಲ್ ಥ್ರೂ ನೀವು ಹುಡುಗರಿಗೆ ಏನು ಹೇಳಕ್ ಬಯಸ್ತಾ ಇದ್ದೀರಾ? ಇವಾಗಿನ ಯಂಗ್ಸ್ಟರ್ಸ್ಗೆ ಹೇಳೋದು ಇಷ್ಟಪಡ್ತೀನಿ. ಒಂದು ಮಾತು ಇದೆ, ಏನಂದ್ರೆ ಇವಾಗ ಕೂತ್ ತಿಂದ್ರೆ ನಾಳೆ ಬೇಡ್ ತಿನ್ಬೇಕಾಗತ್ತೆ. ಇವತ್ತು ದುಡ್ಡು ತಿಂದ್ರೆ ನಾಳೆ ಕೂತ್ ತಿನ್ಬೋದು. ಇವತ್ತು ನಮ್ಮ ರಕ್ತ ಬಿಸಿ ಇದ್ದಾಗ ಚೆನ್ನಾಗಿ ದುಡಿಬೇಕು, ಕತ್ತೆ ಥರ ದುಡಿಬೇಕು ಅಂತ ಹೇಳ್ತಾರೆ. ಇಷ್ಟು ದಿವಸ ಕೋತಿ ಜೀವನ ಅಂತಾರೆ. ನಮ್ಮ ಕಾಲೇಜ್ ಲೈಫೆಲ್ಲ ಕೋತಿ ಜೀವನ. ಅದಾದ ನಂತರ ಕೆಲಸಕ್ಕೆ ಸೇರೋದ್ಮೇಲೆ ಕತ್ತೆ ಥರ ದುಡಿಬೇಕು. ಅದಾದಮೇಲೆ ನಾಯಿ ಜೀವನ ಅಂತ ಕರೀತಾರೆ. ನಾಯಿ ಜೀವನ ಅಂದರೆ ನಾವೇನೇ ಮಾತಾಡೋ ವಯಸ್ಸಾದ್ಮೇಲೆ ಯಾರಿಗೆ ಏನೇ ಹೇಳಿ ಏನೇ ಮಾಡಿ ನಮ್ಗೆ ಕೇರ್ ಮಾಡಲ್ಲ, ಅದು ನಾಯಿ ಜೀವನ ಅಂತಾರೆ. ಸೊ ಇವಾಗ ಕತ್ತೆ ಥರ ದುಡಿಬೇಕು. ನಿಮ್ಮ ಲೈಫಲ್ಲಿ ನೀವು ದುಡಿದ್ರೆ ಮಾತ್ರ ಅದನ್ನು ನಿಮ್ಮ ಪೆನ್ಷನ್ ಬರೋ ಥರ ಮಾಡ್ಕೊಬೋದು, ಅಥವಾ ಬ್ಯಾಂಕಲ್ಲಿ ಒಂದು ಇಟ್ಕೊಂಡು ನಿಮ್ಮ ಏಜ್ ಆದಮೇಲೆ ಅದನ್ನು ಸೇಫ್ಟಿ ಡಿಪಾಸಿಟ್ ನಿಮಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಹೇಳೋದು, ಇವಾಗ ದುಡ್ಡು ತಿನ್ಬೇಕು, ನಾಳೆ ಕೂತ್ ತಿನ್ಬೋದು. ಸೂಪರ್ ಸರ್, ವೆಲ್ ಸೈಡ್. ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳ್ಬಿಟ್ಟಿದ್ದೀರಾ. ಇವಾಗ ಚೆನ್ನಾಗಿ, ಇವಾಗ ಹೇಗಿದೆ ಸರ್ ನಿಮ್ಮ ಲೈಫು? ಇವಾಗ ನಮ್ಮದು ಫ್ಯಾಮಿಲಿನೂ ಸೆಟ್ಲ್ ಆಗಿದೆ, BL ಕೆಲಸ ಇದೆ, ಮಕ್ಕಳು ಇಬ್ಬರು ಹೆಣ್ಮಕ್ಳು ಇಬ್ಬರು ಚೆನ್ನಾಗಿ ಓದ್ತಾ ಇದ್ದಾರೆ. ಸೊ ಇವಾಗ ನಂದು ಇವಾಗ ಆಧ್ಯಾತ್ಮಿಕ ಸಾಧನೆಯಲ್ಲಿದ್ದೀನಿ. ಆಧ್ಯಾತ್ಮಿಕ ಸಾಧನೆ ಅಂದರೆ ನಮ್ಮಲ್ಲಿ ಬ್ರಹ್ಮ ಋಷಿ ಆಶ್ರಮ ಅಂತ ಒಂದು ಆರ್ಗನೈಸೇಷನ್ ಇದೆ. ಅದರಲ್ಲಿ ನಮ್ಮ ಗುರುಗಳಾದ ದೇವಾತ್ಮಾನಂದ ಶಂಬಲ ಅಂತ ಹೋಗಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ಇವಾಗ ಧ್ಯಾನ ಮಾಡಿಕೊಂಡು, ಯೋಗ ಮಾಡಿಕೊಂಡು, ದೇಹನ ಕಾಪಾಡ್ಕೊಂಡು, ಇವಾಗ ಹೆಂಗೆ ನಮ್ಮ ದೇಹ ತುಂಬ ವರ್ಷ ಬಾಳಿಕೆ ಬರಬೇಕು, ದೇಹ ಚೆನ್ನಾಗಿ ಇಟ್ಕೊಬೇಕು, ಹಾಗೆ ಮನಸ್ಸು ಚೆನ್ನಾಗಿ ಇಟ್ಕೊಬೇಕು. ದೇಹಕ್ಕೆ ಆಹಾರ ಮತ್ತು ವ್ಯಾಯಾಮ ಮುಖ್ಯ. ಮನಸ್ಸಿಗೆ ಶಾಂತಿ ಬೇಕು. ಶಾಂತಿ ಬೇಕು ಅಂದರೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿಕೊಂಡು ಮಕ್ಳಿಗೂ ಕೆಲವು ಕಡೆ ನಮ್ಮ ಕ್ಲಾಸಲ್ಲೆಲ್ಲ ಮಕ್ಳುಗಳಿಗೆ ಸಣ್ಣ ಸಣ್ಣ ಧ್ಯಾನಗಳು ಹೇಳ್ಕೊಡ್ತಾ ಇದ್ದೀನಿ. ಸೊ ಅದರಲ್ಲೇ ನೆಮ್ಮದಿಯಾಗಿದ್ದೀನಿ. ಓಕೆ ಸರ್, ಅಂದರೆ ಕಲಿಯೋದನ್ನು ನೀವು ಅಲ್ಲಿಂದನೂ ನಿಲ್ಲಿಸಿಲ್ಲ, ಇನ್ನೂ ಕಲಿತಾನೇ ಇದ್ದೀರಾ. ಹಾಗಾಗಿ ಒಂದು ಚಿಕ್ಕದೊಂದು ಸ್ಟೋರಿ ಹೇಳ್ತೀನಿ. ಒಂದು ರಾಜ್ಭಾರ ಇರುತ್ತೆ, ರಾಜ ಇರ್ತಾನೆ. ರಾಜನಿಗೆ ಒಂದು ಮಂತ್ರಿ ಪದವಿ ಒಂದು ಖಾಲಿ ಇರುತ್ತೆ. ಅವ್ರ ಕೈ ಕೆಳಗಡೆ 3 ಜನ ಕೆಲಸ ಮಾಡ್ತಿರ್ತಾರೆ. 3 ಜನ ಮಂತ್ರಿ ಪದವಿಗೆ ಅಪ್ಲಿಕೇಶನ್ ಹಾಕ್ತಾರೆ ಅನ್ಕೊಳ್ಳಿ. ಈ 3 ಜನದಲ್ಲಿ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ ರಾಜ ಯೋಚನೆ ಮಾಡ್ತಾನೆ. ಆಗ 3 ಜನ ಕರೀತಾನೆ, ಬರಪ್ಪ ಇಲ್ಲಿ ಅಂತ. 3 ಜನಗೂ ಒಂದೊಂದು ಬ್ಯಾಗ್ ಕೊಡ್ತಾನೆ. ಬ್ಯಾಗ್ ಕೊಟ್ಬಿಟ್ಟು ಅವನು ಏನು ಹೇಳ್ತಾನೆ ಅಂದರೆ, ಇಲ್ಲಿ ಕಾಡಿದೆಯಲ್ಲ, ಈ ಕಾಡು ಒಳಗಡೆ ಹೋಗಿ ನನಗೆ ಇಷ್ಟವಾಗಿರೋ ಹಣ್ಣುಗಳನ್ನ ನೀವು ತಗೊಂಬನ್ನಿ. ಬೆಳಗ್ಗೆ ಹೋಗಿ ಸಾಯಂಕಾಲ ಸೂರ್ಯ ಮುಳುಗೋ ಅಷ್ಟರಲ್ಲಿ ವಾಪಸ್ ಬರಬೇಕು. ಇದು ನಿಮ್ಮ ಕಂಡೀಷನ್. ಆಯಿತು ಅಂದ್ಬಿಟ್ಟು 3 ಜನನ ಆಚೆ ಕೋಟೆಯಿಂದ ಆಚೆ ಹೋಗ್ತಾರೆ. ಕೋಟೆ ಬಾಗಿಲು ಮುಚ್ತಾರೆ. ಇವರು ಒಬ್ಬ ಹೋಗ್ತಾನೆ ಒಳಗಡೆ, ಒಬ್ಬ ನೋಡ್ತಾನೆ. ನೋಡ್ಬಿಟ್ಟು ಹೇಳ್ತಾನೆ, ಇವಾಗ ರಾಜನ್ಗೆ ಹಣ್ಣುಗಳಿಗೇನು ಕಮ್ಮಿನ? ಅಲ್ಲಿ ಬೇಕಾದಷ್ಟು ಅರಮನೆಗಳ ಹಣ್ಣುಗಳಿದೆ. ರಾಜ ಸುಮ್ಮನೆ ನಮಗೆ ಟೆಸ್ಟ್ ಮಾಡಿಕೊಟ್ಟಿದ್ದಾನೆ, ಎಷ್ಟು ಜಲ್ದಿ ಅವ್ರು ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಅಂತ. ಅದಕ್ಕೆ ಅವ್ನು ತಲೆ ಕೆಡ್ಸ್ಕೊಂಡು ಅವನೇನು ಮಾಡ್ತಾನೆ, ಹೋಗ್ಬಿಟ್ಟು ಮಲಗ್ಬಿಡ್ತಾನೆ. ಮರದ ಕೆಳಗಡೆ ಒಂದು ಬೆಚ್ಚಿಗೆ ಬಿಸಿಲಿರುತ್ತೆ, ಹೋಗಿ ಮಲಗ್ಬಿಟ್ಟಿರ್ತಾನೆ. ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಅವನು ಅದೇ ಥರ ಯೋಚನೆ ಮಾಡ್ತಾನೆ, ಹೌದು ರಾಜನಿಗೆ ಬೇಕಾದಷ್ಟು ಹಣ್ಣುಗಳಿದೆ, ನಾನು ಯಾಕೆ ಇವನಿಗೆಲ್ಲ ಹಣ್ಣು ತೊಗೊಂಡ್ಬರ್ಬೇಕು, ನೋಡಂತಾಳು ಅಂದ್ಬಿಟ್ಟು ಅಲ್ಲಿ ಕೆಳಗಡೆ ಬಿದ್ದಿರುವಂಥ ಕಸಗಳನ್ನೆಲ್ಲ ಎತ್ಕೊಂಡು ಲಾಸ್ಟ್ಲಿ ಒಂದು ಸ್ವಲ್ಪ ಕಾಯಿಗಳೆಲ್ಲ ಪೀಚ್ಗಳು ಏನಿತ್ತು ಅದನ್ನೆಲ್ಲ ಕೈಗೆ ಇಟಕ್ಸುವಂಥದ್ದೆಲ್ಲ ಕಿತ್ತು ಆ ಬ್ಯಾಗ್ ಒಳಗಡೆ ಹಾಕೊಂಡ್ಬಿಟ್ಟು ಹೋಗ್ಬಿಟ್ಟು ಅವನು ಒಂದು ಸ್ವಲ್ಪ ನಿದ್ದೆ ಮಾಡ್ತಿರ್ತಾನೆ. ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಬಂದ್ಬಿಟ್ಟು ಅವನು ಹೇಳ್ತಾನೆ, ಓಕೆ ರಾಜ ಹೇಳಿದ್ದಾನೆ ಅವನಿಗೆ ನಾನು ಹಣ್ಣುಗಳು ತೊಗೊಂಡೋಗ್ಬೇಕು ಅಂತ ಮರ್ಯಾದೆ ಕೊಡ್ಬೇಕು, ರಾಜ ಈ ಕಾರಣ ಇಲ್ಲದೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು ಡೀಪ್ ಕಾಡೊಳಗಡೆ ಹೋಗ್ತಾನೆ. ಹೋಗ್ಬಿಟ್ಟು ಮರ ಎಲ್ಲ ಹತ್ತಿ ಒಳ್ಳೊಳ್ಳೆ ಹಣ್ಣುಗಳನ್ನೆಲ್ಲ ತಗೊಂಡು ಇದನ್ನ ತುಂಬಿಕೊಂಡು ಸಾಯಂಕಾಲ ಆಗುತ್ತೆ, ಬರ್ತಾನೆ. ಬರ್ಬೇಕಾದ್ರೆ ಇಬ್ರು ಮಲಗಿರ್ತೀವಿ, ಇಬ್ರು ಎದುರಿಸ್ತಾನೆ, ಬರ್ರಪ್ಪ ಟೈಮ್ ಆಯ್ತು ಹೋಗೋಣ ಅಂತ. ನೀವೆಲ್ಲ ತಗೊಂಡ್ರು, ನಾವು ತಗೊಂಡು ಅಂತ. ಸರಿ, ಬಂದಿದ್ದ ತಕ್ಷಣ ಇದು ದ್ವಾರಪಾಲಕ ನಿಲ್ಲಿಸ್ತಾನೆ, ಎಲ್ಲರೂ ನಾವು ತಂದಿದ್ದೀವಿ. ಮತ್ತೆ ಇವಾಗ ಏನು ಮಾಡಬೇಕು, ನಾವು ರಾಜನ ಹತ್ರ ಹೋಗ್ಬೇಕು ನಾವು ಅಂತ ಹೇಳ್ತೀವಿ. ಇಲ್ಲ ರಾಜ ಏನಂತ ಹೇಳಿದ್ರೆ 3 ಜನನು 3
ಜೈಲು ಒಳಗಡೆ ಹಾಕಿ ಅಂತ ಹೇಳಿದ್ದಾನೆ. ಯಾಕೆ ರಾಜನ ಮಾತು ಕೇಳೋದಲ್ಲ? ಅದೇನೋ ಗೊತ್ತಿಲ್ಲ ಸ್ವಾಮಿ, 3 ಜನನು ಒಂದೊಂದು ಕೊಠಡಿ ಅಂದ್ರೆ ಜೈಲು ಒಳಗಡೆ ಹಾಕ್ತಾ ಇದ್ದೀನಿ ಅಂತೇಳಿ 3 ಜನ ಜೈಲು ಒಳಗಡೆ. ಮತ್ತೆ ನಾವೇನ್ ಮಾಡ್ಬೇಕಿಲ್ಲ, ನೀವು ತಂದಿರೋ ಆಹಾರನ, ನೀವು ತಂದಿರೋಂಥ ಹಣ್ಣುಗಳನ್ನ ತಿನ್ಕೊಂಡು 1 ವಾರ ಕಳಿಬೇಕಂತೆ ಅಂತ ಹೇಳಿದ್ದಾನೆ ರಾಜ. ಆವಾಗ ಶಾಕ್ ಆಗ್ಬಿಡುತ್ತೆ. ಈ ಕಸ ಕಡ್ಡಿ ತಗೊಂಡಿರೋನು ಏನ್ ತಿಂತಾನೆ ಅದನ್ನ? ಉಪವಾಸ ಇದ್ದುಕೊಂಡು ಅವನ ಆರೋಗ್ಯ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾನೆ ಪೂರ್ತಿ. ಇನ್ನೊಬ್ಬ ಆ ಪೀಚ್ ತಿಂದ್ಬಿಟ್ಟು ಅವನಿಗೆ ಆಲ್ರೆಡಿ ಡಿಸೆಂಟ್ರಿ ಎಲ್ಲ ಶುರು ಆಗ್ಬಿಟ್ಟಿರುತ್ತೆ, ಅವನು ಫುಲ್ ಡೌನ್ ಆಗ್ಬಿಟ್ಟಿರ್ತಾನೆ. ಈಗ ಒಬ್ಬ ಮಾತ್ರ ಒಳ್ಳೊಳ್ಳೆ ಹಣ್ಣುಗಳನ್ನ ತಗೊಂಡಿರ್ತಾನೆ, ಅವನು ತಿನ್ಕೊಂಡು ಪುಷ್ಟಿಯಾಗಿರ್ತಾನೆ. ಸೊ ಒಂದು ವಾರ ಆದ್ಮೇಲಿಂದ ಅವ್ರು 3 ಜನನ್ನು ಆಸ್ಥಾನಕ್ಕೆ ಬರ್ಮಾಡ್ಕೊಂಡ್ರೆ ಗೊತ್ತಾಗ್ಬಿಡೋದು. ಒಬ್ಬನ ಎತ್ಕೊಂಡ್ಬರ್ತಾರೆ, ಇನ್ನೊಬ್ಬ ತಟ್ಟಾಡ್ಕೊಂಡ್ಬರ್ತಾನೆ, ಒಬ್ಬ ಮಾತ್ರ ಚೆನ್ನಾಗಿ ಫಿಟ್ ಆಗಿರ್ತಾನೆ, ಅವ್ನು ಬರ್ತಾನೆ. ಅವಾಗ ಅವನ್ನ ಮಂತ್ರಿಯಾಗಿ ಮಾಡ್ತಾನೆ. ಅಂದ್ರೆ ಇದಕ್ಕೆ ಏನು ಅರ್ಥ ಅಂತಂದ್ರೆ, ಮಾರಲ್ ಸ್ಟೋರಿ, ನೀವು ದುಡ್ದಿದ್ದು, ನೀವು ಮಾಡಿದ ಫಲ ನೀವೇ ಉಣ್ಬೇಕು. ಸೊ ಇವಾಗ ಕಷ್ಟಪಟ್ಟು ನೀವು ಆ ಫಲನ ನೀವು ನಿಮ್ಮ ಬುಟ್ಟಿ ಒಳಗಡೆ ಇಟ್ಕೊಂಡಾಗ ನಾಳೆ ದಿವಸ ಕೂತು ತಿನ್ನೋ ಟೈಮ್ ಬರುತ್ತೆ, ಅವತ್ತು ಕೂತು ತಿಂದು ಸಮೃದ್ಧಿಯಾಗಿರ್ಬೋದು. ಇಲ್ಲ ಅಂತಂದ್ರೆ ಈ ಇಬ್ರು ತರ ಆಗ್ಬೇಕಾಗುತ್ತೆ. ಸೂಪರ್ ಸರ್, ಸೂಪರ್. ನಿಜ ಒಳ್ಳೆ ಸ್ಟೋರಿ ಹೇಳಿದ್ದೀರಾ ಸರ್. ನಿಮ್ಮ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ, ನಿಮ್ಮ ಸಹಕಾರ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ಫ್ರೆಂಡ್ಸ್, ಉಮಾಶಂಕರ್ ಸರ್ ಅವರ ಸ್ಟೋರಿ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ, ಇವ್ರ ಕಡೆಯಿಂದ ನಿಮ್ಗೆ ಏನಾದರೂ ಒಂದು ಮೋಟಿವೇಶನ್ ಸಿಗೋ ಥರ ಪಾಯಿಂಟ್ ಇದ್ದರೆ ದಯವಿಟ್ಟು ಯೂಸ್ ಮಾಡಿಕೊಂಡು ಜೀವನದಲ್ಲಿ ನೀವು ಮುಂದೆ ಬನ್ನಿ. ಈ ಕಥೆಯಿಂದ ನೀವು ಆ ಮಾರಲ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಸಂಚಿಕೆಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಧನ್ಯವಾದ.